ಬಯಸದೇ ಬಂದ ಭಾಗ್ಯ ಇದು. ನಾವು ಬಯಸಿಕೊಂಡು ಹೋಗಿ ಬಂದದ್ದಲ್ಲ, ಬಯಸದೇ ಬಂದ ಭಾಗ್ಯ. ನಾನು ಫಸ್ಟಿಗೆ ಫೋನ್ ಮಾಡಿದ್ದು ನಮ್ಮ ಪ್ರೆಸಿಡೆಂಟ್ಗೆ, ಧನಂಜಯ ಅಟ್ಪಂಗಾಯ. ಟೀಚರ್ಸ್ ಕುಟುಂಬದಲ್ಲೇ ಹುಟ್ಟಿದವಳು, ಅದೊಂದು ಹೆಮ್ಮೆ ಇದೆ ನನಗೆ. PUC ಸ್ಟಾರ್ಟ್ ಆಯಿತು, ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ಆಗ ನಾವು ಒಂದು 31 ಜನ ಇದ್ದದ್ದು. 100% ರಿಸಲ್ಟ್. ಸುದ್ದಿ ಪೇಪರ್ ತೋರಿಸಿದೆ, ಮೇಡಮ್ ನೋಡಿ ಸುಳ್ಯದಲ್ಲಿ ಕಾಲೇಜ್ ಪ್ರಾರಂಭ ಆಗ್ತದೆ ಅಂತ, ನೀವು ಯಾಕೆ ಅಲ್ಲಿ ಹಾಕಬಾರ್ದು. 1991 9/7 ಜುಲೈ 9ಕ್ಕೆ ಕಾಲೇಜು ಪ್ರಾರಂಭ ಆಯಿತು. ಅವತ್ತಿನಿಂದ ನನ್ನ ಪಯಣ ಇಲ್ಲಿಂದ ಪ್ರಾರಂಭ ಆಯಿತು. ಟೀಚರ್ಸ್, ಆಡಳಿತ ಮಂಡಳಿ, ಪೇರೆಂಟ್ಸ್, ಮಕ್ಕಳು, ಇದಿಲ್ಲದಿದ್ರೆ ನಮ್ಮ ಸಾಧನೆ ಏನೂ ಇಲ್ಲ. ನಮ್ಮ ಜಾಬಿಗೆ ನಾವು ಯಾವತ್ತೂ ಕೂಡ ಆ ಟೈಮ್ ಸೆನ್ಸ್ ಏನು ಅಂತ ನನಗೆ ಅಪ್ಪ ಇರಬೇಕಿತ್ತು ಅಂತ ಅನ್ನಿಸ್ತದೆ. ನಾನು ಕುರುಂಜಿ ವೆಂಕಟರಮಣ ಗೌಡ್ರನ್ನು ಪ್ರತಿದಿನ ನೆನಪಿಸಿಕೊಳ್ತೇನೆ. ಕೊನೆ ಹಂತದಲ್ಲಿ ಆದ್ರೂ ಅವರಿಗೆ ಆ ಒಂದು ವಿದ್ಯಾರತ್ನ ಪ್ರಶಸ್ತಿ ಅವರನ್ನು ಅರಸಿಕೊಂಡು ಬಂದಿದೆ. ಇದು ನಮ್ಮ ಎಲ್ಲ ಅಧ್ಯಾಪಕ ವೃಂದ, ಹಾಗೆ ನಮ್ಮ ವಿದ್ಯಾರ್ಥಿ ವೃಂದ, ಹಾಗೆ ನಮ್ಮ ಆಡಳಿತ ಮಂಡಳಿಯವರಿಗೆ ನಮಗೆಲ್ಲರಿಗೂ ತುಂಬಾ ಸಂತೋಷವನ್ನ ಕೊಟ್ಟಿದೆ. ಅವರ ಶ್ರದ್ಧೆ, ಅವರ ನಿಷ್ಠೆ, ಮತ್ತೆ ಪಾಠ ಮಾಡೋದ್ರಲ್ಲಿ ಪರಿಶ್ರಮ, ಶಿಕ್ಷಣದಲ್ಲಿ ಆಸಕ್ತಿ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ, ಎಲ್ಲ ಪ್ರಾಂಶುಪಾಲರನ್ನ ನೋಡಿದಾಗ ಇವರೊಂದು ಅದ್ಭುತವಾದಂತ ಒಂದು ಆಡಳಿತಾತ್ಮಕವಾಗಿ ಕೆಲಸವನ್ನು ಮಾಡುವವರು. ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ, ಅಣ್ಣ ಬರಲಿಲ್ಲ ಕರಿಯಾಕ, ಸುವಲಲಿ ಸುವಾಲಿ ಸುವಲಲಿ ಸುವಾಲಿ. ವೀಕ್ಷಕರೇ ನಮಸ್ತೆ. ಈ ಸುಳ್ಯ ಶಿಕ್ಷಣ ಕಾಶಿ ಒಂದರ್ಥದಲ್ಲಿ ಇಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು, ವಿಶೇಷವಾಗಿ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ಸ್ಥಾಪಿಸಿದ ವಿದ್ಯಾಸಂಸ್ಥೆಗಳಿಂದಾಗಿ ಈ ಸುಳ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದೆ. ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿದ್ದಾರೆ. ಹಾಗಾಗಿ ಸುಳ್ಯ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳಗಿದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಶಿಕ್ಷಕರು, ಉಪನ್ಯಾಸಕರು, ಪ್ರಾಂಶುಪಾಲರು ಕೂಡ ಈ ಒಂದು ಶಿಕ್ಷಣ ಕ್ಷೇತ್ರವನ್ನ ಬೆಳಗುವುದರಲ್ಲಿ ಅವರ ಪಾಲು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಸಹಜವಾಗಿ ಸರ್ಕಾರ ಇರ್ಬೋದು, ಸರ್ಕಾರೇತರ ಸಂಸ್ಥೆಗಳು ಅವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂಥದ್ದು ಕೂಡ ಇದೆ. ನಾವು ಇವತ್ತು ಇರುವಂಥದ್ದು ಸುಳ್ಯದ ಶಾರದಾ ಪದವಿ ಪೂರ್ವ ಕಾಲೇಜಿನಲ್ಲಿ. ಈ ಸಂಸ್ಥೆಯ ಪ್ರಾಂಶುಪಾಲೆ ಶ್ರೀಮತಿ ದಯಾಮಣಿ ಅವರಿಗೆ ಈ ಬಾರಿ ರಾಜ್ಯ ಪ್ರಶಸ್ತಿಯೊಂದು ಪ್ರಾಪ್ತ ಆಗಿದೆ. ಅದಕ್ಕೊಂದು ಭಾಜನರಾಗಿದ್ದಾರೆ. ಅದು ಈ ಕ್ಷಣದ ಈ ಸುಳ್ಯದ ಹೆಮ್ಮೆ ಕೂಡ. ಸುಮಾರು 35 ವರ್ಷಗಳಿಂದ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಉಪನ್ಯಾಸಕಿಯಾಗಿ, ಆ ಬಳಿಕ 2009ರಲ್ಲಿ ಈ ಸಂಸ್ಥೆಯ ಸಾರಥ್ಯವನ್ನ, ಅಂದ್ರೆ ಪ್ರಾಂಶುಪಾಲರಾಗಿ ಸಾರಥ್ಯವನ್ನ ವಹಿಸಿ ಮುನ್ನಡೆಸ್ತಾ ಇರುವಂಥವರು. ಶಾರದಾ ಕಾಲೇಜಿಗೆ ಮೊದಲು ಹೆಮ್ಮಕ್ಕಳ ಕಾಲೇಜ್ ಆಗಿತ್ತು, ಈಗ ಪದವಿ ಪೂರ್ವ ಕಾಲೇಜ್ ಆಗಿದೆ. ಬಹುಶಃ ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಒಳ್ಳೆಯ ಅಂಕಗಳನ್ನು ಪಡೆದು ಇಲ್ಲಿಂದ ವಿದ್ಯಾರ್ಥಿಗಳು ಕೂಡ ತೇರ್ಗಡೆಯನ್ನು ಹೊಂದ್ತಾ ಇದ್ದಾರೆ. ಬಹುಶಃ ಅಂಥ ಒಂದು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ಶ್ರೀಮತಿ ದಯಾಮಣಿ ಮೇಡಮ್ ಅವರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅವರ ನೌಕರರ ಒಕ್ಕೂಟದ ನೇತೃತ್ವದಲ್ಲಿ ಕೊಡಮಾಡುವಂತಹ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಮಾರ್ಚ್ 1ರಂದು ಅದನ್ನ ಸ್ವೀಕಾರ ಮಾಡಿದ್ದಾರೆ. ಈ ಹೊತ್ತು ನಮ್ಮೊಂದಿಗೆ ದಯಾಮಣಿ ಮೇಡಮ್ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಖುಷಿಯ ಕ್ಷಣದಲ್ಲಿ ಅವರ ಮನದ ಮಾತುಗಳನ್ನ ಕೇಳೋಣ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನಡೆದು ಬಂದ ಹಾದಿಯ ಬಗ್ಗೆ ಮತ್ತು ಅವರ ನಿರೀಕ್ಷೆಯ ಬಗ್ಗೆ ಎಲ್ಲವೂ ಕೂಡ ಮಾತನಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ಬಹುಶಃ ಈ ಒಂದು ಸಂದರ್ಭದಲ್ಲಿ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಇವತ್ತು ಸುಳ್ಳಿದಂತಹ ನಗರ ಪ್ರದೇಶದಲ್ಲಿರುವ ಈ ವಿದ್ಯಾಸಂಸ್ಥೆಯ ಒಂದು ಸಾರಥ್ಯವನ್ನು ವಹಿಸಿದ್ದೀರಿ. ಅತ್ಯಂತ ಅರ್ಹವಾಗಿ ರಾಜ್ಯ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದೀರಿ. ಮಾರ್ಚ್ 1ರಂದು ಈ ಶಿಕ್ಷಣ ಕ್ಷೇತ್ರದ ಒಂದು ಸಾಧನೆಗಾಗಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವಂತ ಆ ಕ್ಷಣ ಏನನ್ನಿಸಿತು? ತುಂಬಾ ಖುಷಿ ಅಂತ ಅನ್ನಿಸಿತು. ಸಹಜವಾಗಿ ಪ್ರಶಸ್ತಿ ಅಂತ ಹೇಳುವಾಗ ನನಗೇನೋ ಮುಜುಗರ. ಯಾಕಂದ್ರೆ ಪ್ರಶಸ್ತಿಗಳು ನಾವು ಅರ್ಜಿಯನ್ನು ಹಾಕಿ ಅದಕ್ಕೇನೋ ಅಪ್ಲಿಕೇಶನ್ಗಳನ್ನು ಹಾಕಿ ಆಮೇಲೆ ಅದರಲ್ಲಿ ಬರುವಂಥದ್ದು. ನನಗೆ ಯಾಕೋ ಅದು, ನಾನು ಯಾವಾಗಲೂ ಹೇಳೋದಿದೆ, ನಾನು ಸ್ವಲ್ಪ ಹಿಂದೆ ಅದಕ್ಕೆ ನನಗೆ ಒಂದು ಪ್ರಶಸ್ತಿ ಗೆಂತ್ಲೆ ಅಲ್ಲ, ನನಗೆ ಮಂಗಳೂರಿಂದ ಒಂದು ಕಾಲ್ ಬಂದು ನನಗೆ ಹೀಗೊಂದು ಪ್ರಶಸ್ತಿ, ನಾನು ನಿಮ್ಮ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರು. ಪ್ರಶಸ್ತಿಗೆ ಅಂತ ಹೇಳಿದಾಗ ದಯವಿಟ್ಟು ಬೇಡ, ನನಗೆ ಬೇಡ, ನಾನು ಅದನ್ನೇ ಅಪ್ಲೈ ಮಾಡೋದೇ ಇಲ್ಲ ಅಂತ ಹೇಳಿದೆ. ಆದರೆ ಅವರು ಇಲ್ಲ, ನಿಮ್ಮ ಡೀಟೇಲ್ಸ್ ಅಷ್ಟು ಕೊಟ್ಟು ಬಿಡಿ, ನಮಗೆ ನಿಮ್ಮ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆ ಅಂತ ಹೇಳಿದ್ರು. ಸರಿ, ಡೀಟೇಲ್ಸ್ ಅನ್ನು ನಮ್ಮ ಆಫೀಸಿನ ಸುಮತಿ ಮೇಡಮ್ ಅವರೆಲ್ಲ ಕಳಿಸಿಕೊಟ್ಟು ಒಂದು ಫೋಟೋದ ಜೊತೆಗೆ ಮತ್ತೆ ಒಂದು ವಾರದಲ್ಲಿ ಅದು ನಾನು ಆಯ್ಕೆ ಆಗಿದ್ದೇನೆ ಅಂತ ಬಂದಾಗ
ನನಗೆ ಒಂಥರ ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಅಂತ ಅನಿಸಿತು. ಯಾಕೆಂದ್ರೆ ಬಯಸದೇ ಬಂದ ಭಾಗ್ಯ ಇದು, ನಾವು ಬಯಸಿಕೊಂಡು ಹೋಗಿ ಬಂದದ್ದಲ್ಲ, ಬಯಸದೇ ಬಂದ ಭಾಗ್ಯ. ಆ ಕ್ಷಣ ಕೂಡ ಸರ್ ನಾನೊಂದನ್ನು ಹೇಳಲೇಬೇಕು. ನಾನು ಅದನ್ನು ಯಾರ ಹತ್ರ ಕೂಡ ಹೇಳ್ಕೊಳ್ಳಿಲ್ಲ. ನಾನಂದ್ರೆ ಅವರು ಫೋನಲ್ಲಿ ನನಗೆ ಹೇಳಿದಾಗ ನಾನು ಹೇಳ್ಕೊಳ್ಬೇಕಾ ಬೇಡವಾ ಅಂತ ಹೇಳುವಂಥದ್ದಿತ್ತು. ಅದು ಅಧಿಕೃತವಾಗಿ ಬರ್ಲಿ ಅಂತ ಹೇಳಿದ. ಮತ್ತೆ ನಾನು ವಾಪಸ್ ಫೋನ್ ಮಾಡಿ ಕೇಳಿದೆ, ನನ್ನ ಆಪ್ತವರ್ಗದಲ್ಲಿ ಹೇಳ್ಕೊಳ್ಬೋದಾ ಅಂತ. ಹೇಳ್ಬೋದು ಧಾರಾಳವಾಗಿ ಅಂತ ಹೇಳಿ ನಾನು ಫಸ್ಟಿಗೆ ಫೋನ್ ಮಾಡಿದ್ದು ನಮ್ಮ ಪ್ರೆಸಿಡೆಂಟ್ಗೆ, ಧನಂಜಯ ಅಡ್ಪಂಗಾಯ. ತುಂಬಾ ಸಪೋರ್ಟಿವ್ ನಮಗೆ ಅವರು. ಅವರಿಗೆ ಫೋನ್ ಮಾಡಿದೆ. ಎರಡನೇದಾಗಿ ನಮಗೆ ರೇವತಿ ಮೇಡಮ್ ಅವರಿಗೆ ಫೋನ್ ಮಾಡಿ ಹೇಳಿದೆ, ನಮ್ಮ ಸ್ಟಾಫಿಗೆ ಹೇಳಿದೆ. ಎಲ್ಲರೂ ತುಂಬಾ ಖುಷಿ ಪಟ್ರು. ಒಂದು 2 ದಿವಸದಲ್ಲಿ ಅದರ ನೋಟಿಫಿಕೇಶನ್ ಬಂತು. ಆ ದಿವಸ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಇತ್ತು, ನಾನು ಅಲ್ಲೇ ಇದ್ದೆ. ನಾನು ಮೊಬೈಲೇ ನೋಡ್ಲಿಲ್ಲ. ಮಧ್ಯಾಹ್ನ ಇನ್ನೇನು ನೋಡ್ಬೇಕು, ನಂಗೆ ಮಂಗಳೂರಿಗೆ ಅರ್ಜೆಂಟ್ ಹೋಗ್ಬೇಕಿತ್ತು. ಮೊಬೈಲ್ ನೋಡ್ಬೇಕು ಅಂತ ಹೇಳುವಾಗ ಮೊಬೈಲಲ್ಲಿ ಒಂದಷ್ಟು ಮೆಸೇಜ್ಗಳು ನೋಡ್ತೇನೆ, ಎಲ್ಲಾ ಶುಭ ಹಾರೈಕೆ ಶುಭ ಹಾರೈಕೆ ಶುಭ ಹಾರೈಕೆ ಅಂತ. ನನಗೆ ಅದೊಂಥರ ತುಂಬಾ ಖುಷಿ ಅಂತ ಅನ್ನಿಸ್ತು. ಆ ಕ್ಷಣದಲ್ಲಿ ನನಗೆ ಎಂತ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅಷ್ಟು ಖುಷಿ ಆಯ್ತು. ಶಿಕ್ಷಣ ಕ್ಷೇತ್ರದ ಬಗ್ಗೆ, ತಮ್ಮ ಸೇವೆ ಬಗ್ಗೆ ಮುಂದೆ ಮಾತನಾಡೋಣ. ತಮ್ಮ ಬಾಲ್ಯ ಶಿಕ್ಷಣ, ಕೌಟುಂಬಿಕ ಮಾಹಿತಿಯನ್ನ ಹೇಳೋದಾದ್ರೆ. ನಾನು ಹುಟ್ಟಿದ್ದು ಸರ್ ನಿಮ್ಮ ಊರೇ ಪಂಜ. ಖಂಡಿತ. ಕಂಬಳ ಪುಟ್ಟಣ್ಣ ಮಾಸ್ಟರ್ ಅಂತ ನಮ್ಮದೊಂದು ಅಧ್ಯಾಪಕ ವರ್ಗದಲ್ಲಿ, ಅಂದ್ರೆ ನಮ್ಮ ಟೀಚರ್ಸ್ ಕುಟುಂಬದಲ್ಲೇ ಹುಟ್ಟಿದವಳು. ಅದೊಂದು ಹೆಮ್ಮೆ ಇದೆ ನನಗೆ. ಪರಂಪರೆ. ನನ್ನ ಅಪ್ಪ ಮಗ್ಗದ ಮಾಸ್ಟರ್ ಆಗಿದ್ರು, ನಿಮಗೆ ಗೊತ್ತಿರ್ಬೋದು, ಕಂಬಳ ಪುಟ್ಟಣ್ಣ ಮಾಸ್ಟರ್. ನಾವು 4 ಜನ ಅಣ್ಣಂದಿರು, ನನಗೆ 2 ಜನ ಅಕ್ಕಂದಿರು. 4 ಜನ ಅಣ್ಣಂದಿರಲ್ಲಿ 2 ಮಾಸ್ಟ್ರು. ಒಬ್ಬನಿಗೂ BSc B.Ed ಆದ್ರು, ಜಯರಾಮ ದೊಡ್ಡಣ್ಣ ದುಷ್ಯಂತ ಅಂತ BML ಅಲ್ಲಿ ಇದ್ರು. ಆಮೇಲೆ ಎರಡನೇವರು ಜಗನ್ನಾಥ, ಅವನು ಮಾಸ್ಟ್ರು. ಅವರು ಕೂಡ, ಅವರಿಗೂ ಜಿಲ್ಲಾ ಪ್ರಶಸ್ತಿ ಬಂದಿತ್ತು ಸರ್ ಮ್ಯಾಥ್ಸ್ ಅಲ್ಲಿ, ಮಡಿಕೇರಿಯಲ್ಲಿ ಚಟ್ಟಳ್ಳಿ ಹೈಸ್ಕೂಲ್ ಅಲ್ಲಿ ಇದ್ದದವರು. ಮೂರನೇದಾಗಿ ಧ್ರುವಕುಮಾರ್ ಕಂಬಳ, ನಿಮಗೆ ಗೊತ್ತಿರ್ಬೋದು, ಅವರಿಗೂ ತಾಲೂಕು ಪ್ರಶಸ್ತಿ ಬಂದಿತ್ತು, ಜನ ಮೆಚ್ಚಿದ ಶಿಕ್ಷಕ. 4ನೇದಾಗಿ ಜಯರಾಮ ಕಂಬಳ, ಅವರು ಪಂಜ ಸೊಸೈಟಿಯಲ್ಲಿ ಇದ್ದಾರೆ. ಹಾಗೆ 4 ಜನ ಅಣ್ಣಂದಿರು, ಅಕ್ಕಂದಿರು ಇಬ್ಬರೊಬ್ಳು ಮಡಿಕೇರಿಯಲ್ಲಿ ಇದ್ದಾಳೆ, ಜಾನಕಿ ಅಂತ. 2ನೇವಳು ನಿಮಗೆ ಗೊತ್ತಿರ್ಬೋದು, ಪೋಸ್ಟ್ ಆಫೀಸ್ ಅಲ್ಲಿ ಚಂದ್ರಕಲಾ ಅಂತ ಇದ್ದಾರೆ. ಮತ್ತೆ ನನ್ನ ಅತ್ತಿಗೆ ಎಂದಿರು 3 ಜನ ಟೀಚರ್ಸ್. ದೊಡ್ಡಣ್ಣನ ಹೆಂಡತಿ ಟೀಚರ್, ಗುಲಾಬಿ ಅಂತ ಹೇಳೋರು ಟೀಚರ್. ಜಗನ್ನಾಥ ಅಣ್ಣನ ಹೆಂಡತಿ ಕೂಡ ಟೀಚರ್. ಧ್ರುವಕುಮಾರ ಹೆಂಡತಿ ಕೂಡ ಟೀಚರ್. ಒಂದ್ ರೀತಿಯ ಶಿಕ್ಷಕ ಕುಟುಂಬ, ಒಂಥರ ಖುಷಿ. ನಮ್ಮ ಅಪ್ಪನಿಗೆ ಒಂದು ಆಸೆ ಇತ್ತು, ನಮ್ಮ ಅಣ್ಣನನ್ನು MSc ಮಾಡಿಸ್ಬೇಕು ಅಂತ ಇತ್ತು. ಅವರಿಗೆ ಎಜುಕೇಶನ್ ಅಲ್ಲಿ, ನಿಮಗೆ ಗೊತ್ತಿರುವ, ತುಂಬಾ ಆಸಕ್ತಿ ಅವರಿಗೆ. ಒಂದೀಗ ನಿಮ್ಮ ಹತ್ರ ಮಾತಾಡುವಾಗ ನೀವು ಎಜುಕೇಶನ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಅವರು ತುಂಬಾ ಎಕ್ಸೈಟ್ ಆಗ್ತಾರೆ. ಅವರು ಅವರಿಗೆ ಅಂದ್ರೆ ಆಸ್ತಿಗಿಂತ ದೊಡ್ಡದು ವಿದ್ಯೆ ಎನ್ನುವಂತಹದ್ದು ಚಿಕ್ಕದಿಂದಲೇ ಇತ್ತು. ಸೊ ನನ್ನನ್ನೊಂದು MA ಮಾಡಿಸ್ಬೇಕು ಅಂತ ಇತ್ತು. ಅಂದ್ರೆ ಬಾಲ್ಯದಲ್ಲಿ ನಿಮ್ಮ ಕನಸು ಕೂಡ? ಖಂಡಿತ ನನ್ನ ಕನಸಿತ್ತು, ಖಂಡಿತವಾಗಿಯೂ ಇತ್ತು ನನಗೆ. ನಾನು PUC ಅಲ್ಲಿ ಇರುವಾಗ ನಮಗೆ ಕನ್ನಡ ಉಪನ್ಯಾಸಕರು ಚಂದ್ರಶೇಖರ ವಸ್ತ್ರದ ಅಂತ ಇದ್ರು. ಬಾಲ್ಯದಲ್ಲಿ ಪ್ರಾರಂಭದಲ್ಲಿ 1ನೇ ಕ್ಲಾಸಿಂದ 4ನೇ ಕ್ಲಾಸಿನ ತನಕ ಪಾಂಡಿಗದ್ದೆ ಶಾಲೆ. ಅದರ ನಂತರ ಪಂಜ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಆಮೇಲೆ ಪಂಜ ಹೈಸ್ಕೂಲು. ಪಂಜ ಹೈಸ್ಕೂಲ್ ಆದ ಹಾಗೆ ನಮ್ಮದು ಅಲ್ಲಿ PUC ಸ್ಟಾರ್ಟ್ ಆಯ್ತು 82ರಲ್ಲಿ, ನಿಮಗೆ ಗೊತ್ತಿರ್ಬೋದು. 82ರಲ್ಲಿ PUC ಸ್ಟಾರ್ಟ್ ಆಯ್ತು. ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ಆಗ ನಾವಲ್ಲಿ ಒಂದು 31 ಜನ ಇದ್ದದ್ದು. 100% ರಿಸಲ್ಟ್. ಅದು ಇನ್ನೂ ನಮಗೆ ಒಂಥರ ಖುಷಿ ಅಂತ ಅನ್ನಿಸ್ತದೆ. ನನ್ನ ತಂದೆಯವರು, ಹೌದು, ಮೊದಲ ಬ್ಯಾಚ್. ನನ್ನ ತಂದೆಯವರದಲ್ಲಿ ಕಮಿಟಿಯಲ್ಲಿ ಕೂಡ ಇದ್ರು. PUC ಆದ ನಂತರ ನಾನು NMCಗೆ ಬಂದೆ, ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ನಾನು ಡಿಗ್ರಿಯನ್ನು ಮಾಡಿದೆ. ಆಮೇಲೆ ಅದರ ನಂತರ ನನಗೆ ನಿಜವಾಗಿ ಸೋಷಿಯಾಲಜಿ MA ಮಾಡ್ಬೇಕು ಅಂತ ಇತ್ತು. ಅಪ್ಲಿಕೇಶನ್ ಹಾಕಿದಾಗ ನನಗೆ ಸೋಷಿಯಾಲಜಿಯಲ್ಲಿ ಸಿಕ್ಲಿಲ್ಲ. ಮತ್ತೆ ನಮ್ಮ ಊರಿನವರೇ, ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ, ಅವರು ನನ್ನನ್ನು ನೀನು ಕನ್ನಡಕ್ಕೂ ಹಾಕು ಅಂತ ಹೇಳಿದ್ರು. ನನ್ನ ಅಣ್ಣನ ತುಂಬಾ ಕ್ಲೋಸ್ ಅವರು. ಹಾಕಿದೆ. ನನಗೆ ಮೊದಲು ಸಿಕ್ಕಿದ್ದು ಕನ್ನಡವೇ. ಸೋಷಿಯಾಲಜಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಸಿಕ್ಕಿತ್ತು. 1 ವಾರ ಕಳೆದ ನಂತರ ಹೋಗುವ ಅಂತ ಹೇಳಿದ್ರೆ ಮತ್ತೆ ಇಲ್ಲೆಲ್ಲ ಗೆಳೆಯರಾದ್ರೂ ಮತ್ತೆ ಹೋಗೋದು ಬೇಡ, ಕನ್ನಡದಲ್ಲೇ ಉಳ್ಕೊಂಡೆ. ಅದು ನನ್ನ ಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಕನ್ನಡದಲ್ಲೇ ಕನ್ನಡ ಸೇವೆಯನ್ನ, ಒಂದು ಶಿಕ್ಷಣ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಿ ಮೇಡಮ್. ಎಲ್ಲಿ ವೃತ್ತಿ ಸೇವೆ ಆರಂಭ ಎಲ್ಲಿ ಆಯ್ತು? ನಾನು 89ರಲ್ಲಿ ನಂದು MA ಆದದ್ದು. ಮನೆಯಲ್ಲೇ ಇದ್ದೆ. ಒಂದಿನ ನನ್ನ ಅಣ್ಣ ಜಯರಾಮಣ್ಣ ಬಂದು ಹೇಳಿದ, ಬೆಳಿನೆಲೆಯಲ್ಲಿ ಗೋಪಾಲಕೃಷ್ಣ ಹೆಡ್ ಮಾಸ್ಟರ್ ಅವರ ಫ್ರೆಂಡು, ಅಲ್ಲಿ ಒಂದು ಕನ್ನಡ ಪೋಸ್ಟ್ ಇದೆ ಅಂತೆ, ನೀವು ಹೋಗ್ತೀಯಾ ಮಾಡ್ತೀಯಾ ಅಂತ. ನನಗೆ ಹೈಸ್ಕೂಲ್ ಅಂತ ಹೇಳುವಾಗ ಒಂದ್ ಸ್ವಲ್ಪ, ನಮಗೆ ಆಗ ಕಲ್ತು ಬಂದ ಫಸ್ಟಿಗೆ ಅಲ್ವಾ, ಒಂದ್ ಸ್ವಲ್ಪ ಹೈಸ್ಕೂಲ್ ಅಂತ ಹೇಳುವಾಗ ಬೇಡ ಅಂತ ಅನ್ನಿಸಿತ್ತು. ಬಟ್ ನಾ ಮನೆಯಲ್ಲೇ ಇದ್ದೇನೆ, ಎಲ್ಲರಿಗೂ ಜಾಬ್ ಆಗ್ತಾ ಇದೆ ಅಂತ ಹೇಳುವ ಕಾರಣಕ್ಕೆ ನಾನು ಅಲ್ಲಿ ಹೋಗಿ, ತುಂಬಾ ಖುಷಿ ಆಯ್ತು ನನಗೆ ಮಾತ್ರ ಅಲ್ಲಿ ಹೋಗಿ ಸೇರಿಕೊಂಡದ್ದು. ಒಳ್ಳೆಯ ಸ್ಕೂಲ್ ಅದು, ಗೋಪಾಲಕೃಷ್ಣ
ಬಿಳಿನೆಲೆ ಸ್ಕೂಲು. ಅಲ್ಲಿ ಒಂದು 40 ದಿವಸ ನಾನಿದ್ದೆ. ಆಗ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನ JOC ವಿಭಾಗದಲ್ಲಿ ಕನ್ನಡ ಲೆಕ್ಚರ್ ಪೋಸ್ಟ್ ಕಾಲ್ಫರ್ ಮಾಡಿದ್ರು. ನನ್ನ ಅಣ್ಣ ಕೂಡ ಸುಬ್ರಹ್ಮಣ್ಯದಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಇದ್ದ, ಹಾಗೆ ಅಲ್ಲಿ ನಾನು ಅಪ್ಲೈ ಮಾಡಿದೆ, ನನಗೆ ಅಲ್ಲಿ ಸಿಕ್ಕಿತ್ತು. 1 ವರ್ಷ ನಾನು ಅಲ್ಲಿ ಮಾಡಿದ್ದೇನೆ. ಆಮೇಲೆ ಒಂದ್ ದಿವಸ ನನಗೆ ಆ ಲಿಂಗಪ್ಪ, ನಿಮಗೆ ಗೊತ್ತಿದೆ ಅಲ್ಲ ಲಿಂಗಪ್ಪ ಅಂತ ಹೇಳುವವರೊಬ್ರು ಕ್ಲರ್ಕ್ ಅಲ್ಲಿ, ಅವ್ರು ಒಂದ್ ದಿವಸ ನನಗೆ ಸುದ್ದಿ ಪೇಪರ್ ತೋರಿಸಿದೆ, ಮೇಡಮ್ ನೋಡಿ ಸುಳ್ಯದಲ್ಲಿ ಕಾಲೇಜ್ ಪ್ರಾರಂಭ ಆಗ್ತದೆ ಅಂತ, ನೀವ್ ಯಾಕೆ ಅಲ್ಲಿ ಹಾಕ್ಬಾರ್ದು, ಇಲ್ಲೆಲ್ಲ ಅಷ್ಟೇನು ನಿಮಗೆ ಬೆಳಿಲಿಕ್ಕೆ ಆಗ್ಲಿಕ್ಕಿಲ್ಲ, ಅಲ್ಲಿ ಹೋಗ್ಬೋದಲ್ಲ ಅಂತ ಹೇಳಿದ್ರು. ಅವ್ರನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗೆ ನಾನು ಕುರುಂಜಿ ವೆಂಕಟರಮಣಗೌಡ್ರು ಅವರು ಅವರ ಮೂಲಕ ಅದನ್ನು ಮಾಡೋದು ಅಂತ ಹೇಳಿ, ಅಂದ್ರೆ ಶಾರದಾದಲ್ಲಿ ಅವರೇ ಆಗ ಪ್ರೆಸಿಡೆಂಟ್ ಆಗಿದ್ದದ್ದು ಹೈಸ್ಕೂಲಿಗೆ. ಹಾಗೆ PUCಗೆ ಉನ್ನತೀಕರಣ ನಾನು ಹೋಗಿ ಕೇಳಿದಾಗ ಅವ್ರು ತುಂಬಾ ಖುಷಿ, ನಮ್ಮಲ್ಲಿ ತುಂಬಾ ಖುಷಿ ಅವರಿಗೆ, ಸರಿಗೆ ಮೊದಲೇ ಹಾಗೆ ನಿಮಗೆ ಗೊತ್ತಿದೆ, ಅವರಿಗೆಲ್ಲರಿಗೂ ವಿದ್ಯಾರ್ಥಿಗಳಂದ್ರೆ ಭಾರಿ ಖುಷಿ ಅವರಿಗೆ. ನಾವು ಹಾಸ್ಟೆಲ್ ಅಲ್ಲಿ ಇದ್ದವರು, ಅದ ಕಾರಣ ನಮ್ಮನ್ನು ತುಂಬಾ ಖುಷಿ. ನಾವು ಅಪ್ಲೈ ಮಾಡಿದೆ, ಸುಮಾರು 10-15 ಜನ ಅಪ್ಲೈ ಮಾಡಿದ್ರು. ಅರ್ಹವಾಗಿಯೇ ನಾನು ಸೆಲೆಕ್ಷನ್ ಆದೆ, ಯಾವುದೇ ಇನ್ಫ್ಲುಯೆನ್ಸ್ಗಳಲ್ಲ, ಅರ್ಹವಾಗಿಯೇ ನಂದು ಹೈಯೆಸ್ಟ್ ಮಾರ್ಕ್ ಇತ್ತು, ನಾನು ಸೆಲೆಕ್ಷನ್ ಆದೆ. 1991 9/7 ಜುಲೈ 9ಕ್ಕೆ ಕಾಲೇಜು ಪ್ರಾರಂಭ ಆಯ್ತು. ಅವತ್ತಿನಿಂದ ನನ್ನ ಪಯಣ ಇಲ್ಲಿಂದ ಪ್ರಾರಂಭ ಆಯ್ತು. ಆ ಪಯಣ ಆರಂಭ ಆಗುವಾಗ ಈ ವಿದ್ಯಾಸಂಸ್ಥೆ ಯಾವ ಸ್ವರೂಪದಲ್ಲಿತ್ತು? ಶಾರದಾ ಕಾಲೇಜ್ ಅದು ಆಗ ಈ ಬಿಲ್ಡಿಂಗ್ ಕೂಡ ನೋಡಿ ನಿಮಗೆ ಗೊತ್ತಿರ್ಬೋದು, ಹಳೆಯ ಬಿಲ್ಡಿಂಗ್. ಅಲ್ಲಿ ಹೊಸದು ಯಾವುದು ಇರ್ಲಿಲ್ಲ. ಕೆಳಗಡೆ ಒಂದು ರೂಮ್, ಅಲ್ಲಿ ಒಂದು ರೂಮ್ ಪ್ರಾರಂಭ ಮಾಡಿದ್ರಾಗ, ಅಲ್ಲಿ ಒಂದು ಕೆಳಗಡೆ ಒಂದು ರೂಮ್ ಮಾಡಿದ್ರು. ಅಲ್ಲಿ ಫಸ್ಟ್ PUC ಪ್ರಾರಂಭವಾದ, ಫಸ್ಟ್ PUC ಕೆಳಗಡೆ, ಈಗ ಇರೋದು ಕೆಳಗಡೆ. ಆಮೇಲೆ ಆಚೆ ರೂಮ್ ಒಂದು ಪ್ರಾರಂಭ ಮಾಡಿದ್ರು. ಮತ್ತೆ ಇದು RCC ಬಿಲ್ಡಿಂಗ್ ಆದದ್ದು. ಆಮೇಲೆ ಅಲ್ಲಿ ಆಗ ಎಲ್ಲ ಭಾರಿ ಕಷ್ಟದಲ್ಲಿ ಕ್ಲಾಸ್ ರೂಮ್ಗಳು ಅದು ಇದಾಗ, ಆದ್ರೆ ಹೆಣ್ಣು ಮಕ್ಕಳೇ ಇದ್ದದಲ್ವಾ, ಏನೋ ಒಂಥರ ಖುಷಿ ಸರ್ ಅದು. ಬಹುಶಃ ಸುಳ್ಯ ತಾಲೂಕಿನ ಏಕೈಕ ಹೆಣ್ಮಕ್ಕಳ ವಿದ್ಯಾಸಂಸ್ಥೆ ಅನ್ನುವಂಥದ್ದು ಪದವಿ ಪೂರ್ವದಲ್ಲಿ ಮಹಿಳಾ ಪದವಿ ಪೂರ್ವ ಕಾಲೇಜು ಶಾರದಾ ಎನ್ನುವಂಥದ್ದು. ಹೇಗಿತ್ತು ಆರಂಭಿಕ ಸವಾಲುಗಳು ಅಂತಲ್ಲ, ನಾವು ಪ್ರಾರಂಭದಲ್ಲಿ ಸೇರಿದವರು ನಾನು ಮತ್ತು ಸ್ವರ್ಣಕಲಾ ಮೇಡಮ್ ಒಟ್ಟಿಗೆ ಜಾಯ್ನ್ ಆದವರು. ಒಂದ್ ಸ್ವಲ್ಪ ದಿನ ಕಳೆದ ನಂತರ ಪ್ರಸನ್ನ ಸರ್ ಮೂವರು, ಆಮೇಲೆ ಇವರು ಸುನಂದ ಮೇಡಮ್ ಅಂತ ಇದ್ರು, ನಿಮಗೆ ಗೊತ್ತಿರ್ಬೋದು ಅವರನ್ನು. ಆಮೇಲೆ ಮತ್ತೆ ಇವರು ಕಾವೇರಿ ಮೇಡಮ್ ಇದ್ರು, ಇಲ್ಲಿ ಅಣ್ಣಪ್ಪ ಸರ್ ಅವರ ಮಿಸಸ್ ಕಾವೇರಿ ಮೇಡಮ್ ಇದ್ರು. ಆಮೇಲೆ ಇಂಗ್ಲಿಷ್ ಇವರೇ ಮಾಡ್ತಿದ್ರು, ಕಮಲಾ ಬಾಲಚಂದ್ರಾಗ ಪ್ರಿನ್ಸಿಪಾಲ್ ಆಗಿದ್ರು, ಕನ್ನಡ ನಾನು ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಆಗಿನ. ಅಂದ್ರೆ ಕ್ಲಾಸ್ ರೂಮ್ಗಳೆಲ್ಲ ಸ್ವಲ್ಪ ಸವಾಲೆ, ಯಾವುದೇ ರೀತಿಯ ಸೌಕರ್ಯಗಳು ಅದೆಲ್ಲ ಇರ್ಲಿಲ್ಲ. ಆದ್ರೂ ಕಾಲೇಜಿನ ಒಂದು ಇದಿದೆ ಅಲ್ಲ, ಖುಷಿ ಕೊಡ್ತಾ ಇತ್ತು ನಮಗೆ. ಬಹುಶಃ ಮುಂದಿನ ತಿಂಗಳು ರಿಟೈರ್ಡ್ ಆಗ್ತಾ ಇದ್ರಲ್ಲ? ಹೌದು. ದ್ಯಾಮಣಿ ಮೇಡಮ್ಗೆ ಅವಾರ್ಡ್ ಬಂದಿದೆ, ಯಾವ ಕಾರಣಕ್ಕೆ ಅಂತ ಹೇಳಿ ನಾವೆಲ್ಲ ಮಾತಾಡ್ಬೋದು. ಆದ್ರೆ ನಿಮಗೆ ಅನ್ನಿಸುವ ಹಾಗೆ ಯಾಕೆ ಈ ಅವಾರ್ಡ್ ಬಂದಿರಬಹುದು? ಒಂದು ನಮ್ಮ ರಿಸಲ್ಟ್ ಅಂತ ನನಗೆ ಅಂದುಕೊಳ್ತೇನೆ ನಾನು. ಯಾಕಂದ್ರೆ ಅವತ್ತಿನಿಂದ ಇವತ್ತಿನ ತನಕ ಮುಖ್ಯವಾಗಿ ಅಂದ್ರೆ 1991ಕ್ಕೆ ಆರ್ಟ್ಸ್ ಕಲಾ ವಿಭಾಗ ಪ್ರಾರಂಭವಾದ್ದು. 2000ದಲ್ಲಿ ನಮ್ಮ ಏನು ಸೈನ್ಸ್ ಪ್ರಾರಂಭ ಆಯಿತು. 2010ರಲ್ಲಿ 2001ರಲ್ಲಿ, ಆಮೇಲೆ 2010ರಲ್ಲಿ ಕಾಮರ್ಸ್ ಪ್ರಾರಂಭ ಆಯಿತು. ಪ್ರತಿ ಸಲ ಕೂಡ ನಮ್ದು ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಕಲಾ ವಿಭಾಗದಲ್ಲಂತೂ ತಾಲೂಕಿಗೆ ಫಸ್ಟ್ ಅನ್ನು, ಪ್ರಥಮ ಸ್ಥಾನವನ್ನು ಇಷ್ಟವರೆಗೆ ನಾವು ಬಿಟ್ಟುಕೊಟ್ಟಿಲ್ಲ. ಅದರಲ್ಲಿ ಕೂಡ ಒಂದು 3 ವರ್ಷ ಮೊದಲೆಲ್ಲ ನಿಮಗೆ ಗೊತ್ತಿದೆ, ಮಾರ್ಕ್ಸ್ ಎಲ್ಲ ಕಡಿಮೆ, ಹೈಯೆಸ್ಟ್. ಈಗ ಇಲ್ಲಿ ಕಜೆ ರೇಖಾ ಅಂತ ಅವರು ಲಾಯರ್ ಆಗಿರ್ಬೇಕು, ಮೋಸ್ಟ್ಲಿ LLM ಎಲ್ಲ ಮಾಡಿದ್ದಾರೆ. ಅವರೆಲ್ಲ ಆಗ ಅವ್ರದ್ದು 486 ಮಾರ್ಕ್ ಅದೇ ದೊಡ್ಡದು ಅಂತ ಅನಿಸಿತ್ತು. ಈಗ 586 ಮಾರ್ಕ್ ಕೂಡ ಏನು ಅಲ್ಲ ಎನ್ನುವ ಹಾಗೆ ಇದೆ. ಈಗ 586, 587 ತೆಗೆದ ಮಕ್ಕಳು ನಮ್ಮ ರಾಜ್ಯ ಮಟ್ಟದಲ್ಲಿ ಲಿಪಿಶಿ ಆಗಿರ್ಬೋದು, ಲಿಪಿಶಿ 9th ರ್ಯಾಂಕ್, 10th ರ್ಯಾಂಕ್ ತೆಗೆದವಳು ಅನುಷ್ಯ ಇದ್ದಾಳೆ, ಅವಳು ಲಾ ಮಾಡ್ತಾ ಇದ್ದಾಳೆ. ಲಿಪಿಶಿ ಖಂಡಿತ IAS ಆಫೀಸರ್ ಆಗಿಯೇ ಆಗ್ತಾಳೆ, ನಂಗೆ ಗ್ಯಾರಂಟಿ ಇದೆ. ನಾವೇ ಕೆಲವರ ಸಂದರ್ಶನ ಮಾಡಿದ್ದೇವೆ ಅಲ್ವಾ? ಹೌದು, ತುಂಬಾ ಇದು. ಆಮೇಲೆ ಈ ವರ್ಷ ಹರ್ಷಿತಾ ಅಂತೇಳಿ, ಅವಳು ಕೂಡ ಪುತ್ತೂರಲ್ಲಿ 7th ರ್ಯಾಂಕ್ ತಗೊಂಡಿದ್ದಾಳೆ. ಅವಳು ಪುತ್ತೂರಲ್ಲಿ ಲಾ ಮಾಡ್ತಾ ಇದ್ದಾಳೆ. ಇವತ್ತು ಬೇರೆ ಬೇರೆ, ಅದು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಬೇರೆ ಬೇರೆ ಕಡೆ ಸಾಧನೆಯನ್ನ ಮಾಡಿದ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ, ಉನ್ನತ ಉದ್ಯೋಗದಲ್ಲಿ ಇರುವಂತಹ ಅನೇಕರು ಕೂಡ ಈ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳುವುದನ್ನ ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಹೌದು, ಖಂಡಿತ. ಹೌದು, ಹೌದು. ಅವತ್ತು ಮತ್ತು ಇವತ್ತು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರು ಸುಮಾರು 3.5 ದಶಕದಿಂದ ಹೇಗೆ ವಿದ್ಯಾರ್ಥಿಗಳ ಮನಸ್ಥಿತಿ ಬದಲಾಗ್ತಾ ಇದೆ?
ವಿದ್ಯಾರ್ಥಿಗಳ ಮನಸ್ಥಿತಿ ಅಂದ್ರೆ ಅದ ಕೆಲವೊಮ್ಮೊಮ್ಮೆ ಎಲ್ಲರೂ ಹೇಳೋದಿದೆ ಅವತ್ತಿನ ಮಕ್ಕಳಿಗಿದ್ದ ಪ್ರೀತಿ ಈಗ ಇಲ್ಲ, ಅವತ್ತಿನ ರೀತಿ ಹೀಗಿಲ್ಲ ಅಂತ. ನನಗೆ ಹಾಗೇನು ಅಂದುಕೊಳ್ಳುವುದಿಲ್ಲ ನಾನು, ಯಾಕೆಂದ್ರೆ ನಾವು ಹೇಗಿದ್ದೇವೋ ಹಾಗೆ ನಾವು ಪ್ರೀತಿಸಿದ್ರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ. ಆದ್ರೆ ಅವತ್ತಿನ ಮಕ್ಕಳಿಗೆ ಅಂದ್ರೆ ಒಂದು ಬರೇ ತರಗತಿ ಮಾತ್ರ ಒಂದು ವಿದ್ಯೆಯನ್ನು ಪಡ್ಕೊಳ್ಳುವಂತಹ ಕೇಂದ್ರ ಆಗಿತ್ತು. ಆದ್ರೆ ಈಗ ಹಾಗಲ್ಲ. ಈಗ ನಿಮಗೆ ಗೊತ್ತಿದೆ ಮಾಧ್ಯಮಗಳು ಮತ್ತೆ ನಿಮಗೆ ವಾಹಿನಿ ಇದರ ಮೂಲಕ ಇಂಟರ್ನೆಟ್ ಅದು ಇದು ತುಂಬಾ ಇದ್ದಾರೆ. ಆದ್ರೆ ನನಗೆ ಅನ್ನಿಸೋದು ಎಷ್ಟಿದ್ರು ಕೂಡ ಮಕ್ಕಳ ಒಂದು ಬುದ್ಧಿ ಮತ್ತೆ ಬುದ್ಧಿ ಮಟ್ಟ ಇದೆ ಅಲ್ವಾ, ಅದೇನು ದೊಡ್ಡ ಬದಲಾವಣೆಗಳಾಗ್ಲಿಲ್ಲ ಅಂದ್ರೆ ಶಾರ್ಪ್ ಇದ್ದವ್ರು ತುಂಬಾ ಶಾರ್ಪ್ ಇದ್ದಾರೆ, ಡಲ್ ಇದ್ದವ್ರು ಈಗಲೂ ಡಲ್ ಇದ್ದಾರೆ. ಆದ್ರೆ ಈಗಿನವರಿಗೆ ಏನಂದ್ರೆ ಎಲ್ಲ ಗೊತ್ತಿದೆ, ಹೇಗೆ ಹೋಗ್ಬೇಕು, ಹೇಗಿರ್ಬೇಕು, ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ಎಜುಕೇಶನ್ ಮಾಡ್ಬೇಕು ಎನ್ನುವಂಥದ್ದು ಈಗ ಗೊತ್ತಿದೆ. ಹಿಂದಿನ ಕಾಲದ ಅಂದ್ರೆ ಹಿಂದಿನ ಕಾಲದ ಮಕ್ಕಳಲ್ಲಿದ್ದಂತ ಪ್ರೀತಿ ನಿಜವಾಗಿ ಕೂಡ ನಾವು ಅದನ್ನು ಒಂಥರ ಅವರ ಪ್ರೀತಿಗಳಿಗೆ ನಾವು ಈಗ ನೋಡಿ ಈಗ ಸ್ವಲ್ಪ ಆಗ ಇಲ್ಲೇ ಅವತ್ತಿನ ಮಕ್ಕಳು ಅಂತ ಹೇಳುದಲ್ಲ, ಇಲ್ಲಿ ಕಜೆಯ ತುಳಸಿ ಮತ್ತೆ ಹವ್ಯಶ್ರೀ ಅವರಿಬ್ರು ಬಂದು ನನಗೆ ಒಂದು ಶಾಲು ಹೊದಿಸಿ ಒಂದು ಹೂಗುಚ್ಚ ಕೊಟ್ಟು ಹೋದ್ರು. ಬೇಕಾಗಿ ಅಂದ್ರೆ ಹೇಳುದು ನಾನು ಮಕ್ಕಳಿಗೆ ಎಲ್ಲ ಎಷ್ಟೋ ಟೀಚರ್ಸ್ ಇದ್ದಾರೆ, ಆ ಒಂದು ಪ್ರೀತಿ ಇದೆ ಅಲ್ಲ ಅದು ಒಂಥರ ನನಗೆ ಯಾವಾಗ್ಲೂ ಅಂದುಕೊಳ್ಳೋದು ನಾನು ಟೀಚರ್ಸ್ ಹುದ್ದೆ ಉಂಟಲ್ಲ ಅದ್ರಷ್ಟು ದೊಡ್ಡ ಹುದ್ದೆ ಬೇರೆ ಯಾವುದೂ ಇಲ್ಲ. ಮಕ್ಕಳು ಮೊನ್ನೆ ಪೇರೆಂಟ್ ಒಬ್ರು ಹೇಳಿದ್ರು, ಮೇಡಮ್ ನೀವು ಬರೋ ವರ್ಷ ಹೋಗ್ತೀರಂತಲ್ಲ, ನಮಗೆ ನಮ್ಮ ಸ್ಟೂಡೆಂಟ್ಸ್, ನಿಮಗೆ ನಿಮ್ಮ ಮಕ್ಕಳು ಸ್ಟೂಡೆಂಟ್ಸ್, ನೀವು ಟೀಚರ್, ಅವರಿಗೆ ಮಾತ್ರ ನೀವು ಟೀಚರ್ ಅಲ್ಲ ನಮಗೆ ಕೂಡ ನೀವು ಟೀಚರ್ ಅಂತ. ಒಂಥರ ಹೃದಯ ತುಂಬಿ ಬರ್ತದೆ ಸರ್. ಹಾಗೆ ಖಂಡಿತ. ನಾನೀಗ ಉದಾಹರಣೆಗೆ ನಾನು ದುಬೈಗೆ ಅವತ್ತು ಹೋಗಿದ್ದೆ ನನ್ನ ಮಗಳಲ್ಲಿಗೆ, ಆಗ ಕೂಡ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ, ಅವರೆಲ್ಲ ಹೇಗೆ ನನ್ನ ಹತ್ರ ಬಂದು ಮಾತಾಡಿಸಿ ಅವರ ಮನೆಗೆ ಕರ್ಕೊಂಡು ಹೋಗುದು, ಹೇಗೆ ಖುಷಿ ಆಗ್ತದೆ. ಈ ಒಂದು ನೀವೇ ಹೇಳಿದಾಗ ಈ ಒಂದು ವೃತ್ತಿಗೆ ಬಂದದಲ್ಲಿ ಸಾರ್ಥಕ್ಯದ ಕ್ಷಣ ಖಂಡಿತ 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 ತುಂಬಾ ಸಾರ್ಥಕ್ಯ. ಯಾವುದೇ ಒಂದು ಸಾಧನೆ ಮಾಡಬೇಕಿದ್ರೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಕೂಡ ನೀವೊಂದು ಜವಾಬ್ದಾರಿಯುತ ಸಂಸ್ಥೆಯ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ, ಆಡಳಿತ ಮಂಡಳಿಯ ಸಹಕಾರ ತುಂಬಾನೇ ಬೇಕಾಗತ್ತೆ. ಹೇಗೆ ನೆನಪಿಸಿಕೊಳ್ತೀರಿ? ತುಂಬಾನೇ ಆರಂಭದಿಂದಲೇ ಹಾಗೆ ಆರಂಭದಿಂದಲೇ ಕುರುಂಜಿ ವೆಂಕಟರಮಣ ಆಗೆಲ್ಲ ನಾವು ಲೆಕ್ಚರರ್ಸ್ ಆಗಿದ್ದವರು. 2009 ಅಲ್ಲಿ ನಾನು ನಮ್ದೇನು ಗ್ರಾಂಟ್ ಬಂತ, ಆಗ ವೆಂಕಟರಮಣ ಗೌಡ್ರು ಇಲ್ಲಿಗೆ ಬರೋದು ಕಡಿಮೆ ಆಯ್ತು ಅವರು ಅನಾರೋಗ್ಯದಿಂದ. ಆಮೇಲೆ 2010ಕ್ಕೆ ಹೊಸ ಕಮಿಟಿ ಬಂದದ್ದು, ಅಲ್ಲಿ ತನಕ ಕುರುಂಜಿ ಅವರು ಇದ್ದದ್ದು. ಹೊಸ ಕಮಿಟಿ ಧನಂಜಯ ಅಟ್ಪಂಗಾಯ ಸರ್ ಅವರ ಕಮಿಟಿ ಬಂದದ್ದು 30 ಜನರದ್ದು. ಫಸ್ಟಿಗೆ ಕಾರ್ಯದರ್ಶಿಯಾಗಿ ಚಂದ್ರಕೊಲ್ಚಾರ್ ಎಲ್ಲ ಇದ್ರು. ಆಮೇಲೆ ನಂತರ ರೇವತಿ ಮೇಡಮ್ ಬಂದದ್ದು. ತುಂಬಾ ಸಪೋರ್ಟಿವ್. ಒಂದು ಅಂದ್ರೆ ನನಗೆ ಹೇಗೆ ಅನ್ನಿಸುವುದಂದ್ರೆ, ನಮ್ಮ ಆಡಳಿತ ಮಂಡಳಿ ಅಂದ್ರೆ ಬರೇ ಒಂದು ಆಡಳಿತ ಮಾಡುದಲ್ಲ, ನಮ್ಮ ಪ್ರತಿಯೊಂದು ಹೆಜ್ಜೆಗಳಿಗೆ ಕೂಡ ನೀವು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ತುಂಬಾ ಚರ್ಚೆಗಳನ್ನು ಮಾಡಿಕೊಳ್ತೇವೆ ನಾವು. ಒಮ್ಮೆ ಬಿಸಿ ಬಿಸಿ ಚರ್ಚೆಗಳು ಆಗ್ತದೆ, ಆದ್ರೆ ನೋವುಗಳಾಗ್ತದೆ, ಖುಷಿ ಕೂಡ ಕೊಡ್ತದೆ. ಧನಂಜಯ ಅಟ್ಪಂಗಾಯರು ಹೇಗೆ ಅಂದ್ರೆ ಅವರು ಹೇಗಿರ್ಬೇಕು ಹಾಗೆ ಆಗ್ಬೇಕು ಎನ್ನುವಂತಹ ರೀತಿಯಲ್ಲಿ ಈ ಇಷ್ಟು ಕಾಲೇಜಿನ ಈ ಬೆಳವಣಿಗೆ ಇದೆ ಅಲ್ವಾ, ನಿಮಗೆ ನೋಡಿರ್ಬೋದು, ನೀವೇ ಸುಳ್ಯದಲ್ಲಿ ನೋಡಿರ್ಬೋದು ಹೇಗಿತ್ತು. ಮತ್ತೆ ಇದು ಈ ಹೊಸ ಬಿಲ್ಡಿಂಗ್ ಕೂಡ ಅವರ ಒಂದು ಮುತುವರ್ಜಿಯಿಂದಲೇ ಬಹುಶಃ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂತಹ ವಿದ್ಯಾಸಂಸ್ಥೆಯನ್ನು ಉಳಿಸುವುದು ಕೂಡ ಭಾರಿ ಕಷ್ಟ. ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಕಾಲೇಜು ಇನ್ಫ್ರಾಸ್ಟ್ರಕ್ಚರ್ ನೋಡಿದಾಗ ಎಲ್ಲರೂ ಖುಷಿ ಪಡ್ತಾರೆ, ಒಳಗೆ ಬಂದಾಗ ಎಲ್ಲ ಖುಷಿ ಪಟ್ಕೊಂಡು ಹೋಗ್ತಾರೆ. ಆದ್ರೆ ಈಗಿನ ಮಕ್ಕಳಿಗೆ ನಮಗೆ ಒಂದೇ ಒಂದು ಕೊರತೆ ಅಂತ ನಾನು ಅಂದ್ಕೊಳ್ತೇನೆ, ಗೊತ್ತಿಲ್ಲ ನನಗೆ, ಒಂದು ದೊಡ್ಡ ಕ್ಯಾಂಪಸ್ ಇರ್ಬೇಕಿತ್ತು ಅಂತ. ನಾವು ಅದನ್ನ ನಾವು ಸ್ಟಾಫ್ ಎಲ್ಲ ಮಾತಾಡ್ತೇವೆ, ಒಂದು ಕ್ಯಾಂಪಸ್ ಇರ್ತಿದ್ರೆ ನಾವು ಒಂಥರ ಹಿಡಿಯಲ್ಲಿ ನಮಗೆ ಏನು ಯಾರು ಕಡಿಮೆ ಇಲ್ಲ ಎನ್ನುವಂಥದ್ದು, ಕ್ಯಾಂಪಸ್ ಇಲ್ಲ ಎನ್ನುವಂತ ಒಂದೇ ಒಂದು ಕೊರತೆ ನಮಗೆ ಇದೆ. ಬಹುಶಃ ಅದನ್ನ ಮೀರಿ ಈ ಸಾಧನೆ ಆಗ್ತಾ ಇದೆ ಎನ್ನುವುದು ಕೂಡ ಒಂದು ಹೆಮ್ಮೆಯ ಸಂಗತಿ. ನಿಮ್ಮ ಸಹೋದ್ಯೋಗಿಗಳ ಸಹಕಾರ, ಅದನ್ನು ನಾನು ಹೇಗೆ ಹೇಳುದು ಅಂತ ಗೊತ್ತಿಲ್ಲ ಸರ್ ನನಗೆ. ನಿಜವಾಗಿ ನಮ್ಮ ಒಂಥರ ಮನೆ ಇದ್ದ ಹಾಗೆ, ಅದು ತುಂಬಾ ಖುಷಿ ಪಡ್ತೇವೆ ನಾವು. ನಾನು ಎಲ್ಲರ ಲೆಕ್ಕದಲ್ಲಿ ನಾನೊಂದು ಸ್ವಲ್ಪ ಜೋರು, ಅಂದ್ರೆ ನೇರ. ನಿಮ್ಮ ಅವರು ಒಮ್ಮೊಮ್ಮೆ ಸ್ಟಾಫ್ ಅಲ್ಲಿ ನೇರ ದಿಟ್ಟ ನಿರಂತರ ಸುದ್ದಿಗಳು ಅಂತ ಹೇಳಿದಾಗೆ ನೇರವೇ, ಏನಿದ್ರು ಕೂಡ ಹೇಳ್ಕೊಳ್ತೇನೆ. ಏನು ಒಪಿನಿಯನ್ಗಳಿದ್ರು ಕೂಡ ನನಗೆ ಅವರು ಹೇಳ್ಬೇಕು, ನಾನು ಅವರಿಗೆ ಹೇಳ್ಬೇಕು. ಯಾವ್ದ್ರಲ್ಲಿ ಮುಚ್ಚುಮರೆ ಎನ್ನುವಂಥದ್ದಿಲ್ಲ. ಅವರು ಒಂದು 5 ನಿಮಿಷ ತಡವಾಗಿ ಬರುದಿದ್ರು ಕೂಡ ನನಗೆ ಮೆಸೇಜ್ ಹಾಕ್ತಾರೆ. ಹಾಗಂತ ನಾವು ಹಿಡಿದಿಟ್ಟುಕೊಂಡು ನೀವು ಇಷ್ಟಿಂದ ಇಷ್ಟು ಗಂಟೆವರೆಗಿರ್ಬೇಕು, ಹೀಗಿರ್ಬೇಕು ಹಾಗಿರ್ಬೇಕು ಅಂದ್ರೆ ಅದು ಆಡಳಿತ ಆಗುದಿಲ್ಲ ಅಂತ ನನ್ನದು ಒಂದು.
ನಾವು ಪ್ರೀತಿ ಬೇಕಲ್ಲಿ. ಓಕೆ. ಒಂಥರ ಪ್ರೀತಿಯಿಂದ ಇದ್ದಾಗ ಮಾತ್ರ ನನಗೆ ಅದು ಕೂಡ ನೆನಪಿದೆ. ಈಗ ನಾನು ಕಳೆದ ವರ್ಷ ತನಕ ವ್ಯಾಲ್ಯೂಯೇಷನ್ಗೆ ಹೋದಾಗ ನಾವು 3 ವರ್ಷ 4 ವರ್ಷ ನಾನು ಚೀಫ್ ಆಗಿದ್ದೆ ಅಲ್ಲಿ. ಅಲ್ಲಿ ತುಂಬಾ ಟೀಚರ್ಸ್ ಎಲ್ಲ ನನ್ನನ್ನು ಮಲ್ಲಕ್ಕ ಅಂತಲೇ ಕರೀತಿದ್ದರು. ಎಲ್ಲರ ಜೊತೆ ಮಾತಾಡ್ತಾರೆ, ಎಲ್ಲರ ಜೊತೆ ಹೊಂದಿಕೊಂಡು ಹೋಗ್ತಾರೆ ಅಂತ. ಅದು ನನ್ನ ಸಣ್ಣದಿಲ್ಲ ಗುಣವೇನೋ ನನಗೆ ಗೊತ್ತಿಲ್ಲ. ಟೀಚರ್ಸ್ ಮಾತ್ರ ತುಂಬಾ ತುಂಬಾ ಸಪೋರ್ಟಿವ್. ಇದರಲ್ಲಿ ಟೀಚರ್ಸ್, ಆಡಳಿತ ಮಂಡಳಿ, ಪೇರೆಂಟ್ಸ್, ಮಕ್ಕಳು ಇದಿಲ್ಲದಿದ್ರೆ ನಮ್ಮ ಸಾಧನೆ ಏನೂ ಇಲ್ಲ. ಖಂಡಿತ. ಈ ಶಾರದಾ ಕಾಲೇಜು ಏನು ವೈಶಿಷ್ಟ್ಯತೆ ಏನು? ಈಗ ಯಾವ ಫೆಸಿಲಿಟಿ ಎಲ್ಲ ಇದೆ? ಬಹುಶಃ ಕಳೆದ ವರ್ಷ ಅಷ್ಟೇ ಹೊಸ ಕಟ್ಟಡ ಉದ್ಘಾಟನೆ ಆಗಿದೆ. ಫೆಸಿಲಿಟಿಗಳು ಎಲ್ಲ ಇದೆ, ಲೈಬ್ರರಿ ಇದೆ, ಲ್ಯಾಬ್ ತುಂಬಾ ಚೆನ್ನಾಗಿದೆ, ಲ್ಯಾಬ್ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದೇವೆ. ಎಲ್ಲದಕ್ಕೂ ಬೇಕಾದಂತ ವ್ಯವಸ್ಥೆಗಳಿವೆ, ಇನ್ಫ್ರಾಸ್ಟ್ರಕ್ಚರ್ಗಳು ಕೂಡ ಹಾಗೆ. ಈಗ ಟಾಯ್ಲೆಟ್ಗಳು ಹಾಗೆ, ಹುಡುಗಿಯರಿಗೆ ಬೇರೆ, ಹುಡುಗರು ಈಗಾಗಲೇ ಕಳೆದ ವರ್ಷ ಇದಕ್ಕೆ ನಮಗೆ 40 ಲಕ್ಷ ರೂಪಾಯಿ ಅನುದಾನ ಬಂದಿದೆ MRP. ಅದಕ್ಕೆ ಕಾರಣವೇ ಧನಂಜಯ ಹಟ್ಪಂಗಾರವರು, ಅವರ ಮೂಲಕನೇ ಬಂದದ್ದು, MRP ಅಲ್ಲಿಂದ ಬಂದಿದೆ. ಈ ಬಿಲ್ಡಿಂಗ್ ಮಾಡುವಾಗ ಅದರ ಜೊತೆಗೆ ನಾವು ಟಾಯ್ಲೆಟ್ಗಳು ಕೂಡ ಹುಡುಗಿಯರಿಗೆ ಹುಡುಗರಿಗೆ ಅಂತ ಬೇರೆ. ಈಗ ವಾಪಸ್ ನಮಗೆ, ನಾವು ಅವತ್ತು ಈ ಬಿಲ್ಡಿಂಗ್ ಆದಾಗ ಕೇಳಿಕೊಂಡಾಗ ಅವರು ವಾಪಸ್ ನಮಗೆ 10 ಲಕ್ಷದ್ದು ಈಗ ಬಂದಿದೆ ಸರ್. ಇನ್ನು ಅದನ್ನು ಮಾಡ್ಬೇಕಷ್ಟೇ ನಾವು. ಬಂದಿದೆ ಮೇಡಮ್. ಬಹುಶಃ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುವಂತಹ ಒಂದು ಕಾಲ ಇತ್ತು. ಆದ್ರೆ ಇವತ್ತು ಪೂರ್ತಿ ಹೆಣ್ಣು ಮಕ್ಕಳು ಹಾಗೆ ಹೆಣ್ಣು ಮಕ್ಕಳು ಕೂಡ ಸಮಾನವಾಗಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಹೇಗೆ ಬದಲಾವಣೆ ಆಯಿತು ಮತ್ತು ಇನ್ನಷ್ಟು ಏನು ಬದಲಾವಣೆ ಆಗಬೇಕಾಗಿದೆ ತಾವು ಒಬ್ಬ ಪ್ರಾಂಶುಪಾಲರಾಗಿ? ಹೆಣ್ಣು ಮಕ್ಕಳು ಅಂತ ಹೇಳೋಕೆ ಪ್ರಾರಂಭದಲ್ಲಿ ನನಗೆ ಗೊತ್ತಿದ್ದಾಗೆ ಇಲ್ಲಿ ಸ್ವಲ್ಪ ಈ ಮುಸ್ಲಿಂ ಮಕ್ಕಳು ಎಲ್ಲ ಬರ್ತಾ ಇದ್ರು. ಸೆಕೆಂಡ್ ಇಯರ್ ಆದ ಮೇಲೆ ಮದುವೆ ಆಗಿ ಹೋಗ್ತಾ ಇದ್ರು. ಮೊನ್ನೆ ಇವರು ಕಮಲ್ ಅವರೊಂದು ಹೇಳಿದ ಮಾತು ಅವ್ರು ಹೇಳಿದ್ರು, ನೀವು ಪೇರೆಂಟ್ಸ್ ಗಳಿಗೆ ಜೋರು ಮಾಡ್ತಿದ್ರಂತೆ, ಸೆಕೆಂಡ್ PUC ಆದಾಗ ಯಾಕೆ ಮದುವೆ ಮಾಡ್ತೀರಿ ಅಂತ ಬೈತಾ ಇದ್ರಂತೆ ಅಂತೇಳಿ. ಸಹಜ, ಅಂದ್ರೆ ಎಲ್ಲರೂ ಕೂಡ ಓದ್ಬೇಕು, ಮುಂದೆ ಬರ್ಬೇಕು ಎನ್ನುವಂಥದ್ದು. ಆಗಿನ ಕಾಲದಲ್ಲಿ ಒಂದ್ ಸ್ವಲ್ಪ ಎಜುಕೇಶನ್ ಎಲ್ಲರೂ ಮುಂದುವರಿಸ್ತಾ ಹೋಗ್ಲಿಲ್ಲ. ಈಗ ಹಾಗಲ್ಲ. ಈಗ PUC ಮಾಡಿ ಎಷ್ಟೋ ಜನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ರು ಹಿಂದೆ. ಈಗ ಹಾಗಲ್ಲ, ಪ್ರತಿಯೊಬ್ರು ಒಂದು ಡಿಗ್ರಿ ನೋಡಿ. ನಾವು ಈಗ ಇಷ್ಟು ವರ್ಷದಿಂದ ನಮ್ಮಲ್ಲಿ 100% ರಿಸಲ್ಟ್ ಆಗಿದೆ. ಸುಳ್ಯದಲ್ಲಿ ಒಂದು 10-15 ಜನ ಮಕ್ಕಳಿದ್ರೇನೆ ಏನೋ, ಉಳಿದವ್ರು ಎಲ್ಲ ಮಂಗಳೂರು. ಎಲ್ಲ ಕೋರ್ಸ್ಗಳು ಬೇಕಾದಷ್ಟು ಈಗ ನಿಮಗೆ ಗೊತ್ತಿದೆ, ಪ್ಯಾರಾಮೆಡಿಕಲ್ ಕೋರ್ಸ್ಗಳದು ಇದು ಕೋರ್ಸ್ಗಳು ಬೇಕಾದಷ್ಟಿದೆ, ಎಲ್ಲದಕ್ಕೆ ಹೋಗ್ತಾರೆ. ಒಂಥರ ಮಕ್ಕಳಿಗೆ ಇಲ್ಲಿ ಕಲಿಬೇಕು, ಮಾಡ್ಬೇಕು. ಇಲ್ಲಿ ಬೇಕಾದಷ್ಟು ಸಪೋರ್ಟ್ ಕೂಡ ಆಗಿ ಎಲ್ಲ ಟೀಚರ್ಸ್ಗಳು ಕೂಡ ಅವ್ರಿಗೆ ಏನ್ ಬೇಕಾದ ರೀತಿ. ಈಗ ರಿಸಲ್ಟಿಗೆ ಹೇಳುದು ನಾನು, ಈಗ ಇಲ್ಲಿ ಪ್ರತಿ ಪರೀಕ್ಷೆಗೆ ಮೊದಲು ನಾವೀಗ 4-5 ಪ್ರಿಪರೇಟರಿ ಮಾಡ್ತೇವೆ. ಆ ಪ್ರಿಪರೇಟರಿ ಮಾಡಿ ಈಗ ಪರೀಕ್ಷೆಯ ಹಿಂದಿನ ದಿವಸ, ಈಗ ಇವತ್ತು ಪರೀಕ್ಷೆ ಒಂದು ಆಯ್ತು ಅಂತ ಹೇಳಿದ್ರೆ, ಈಗ ಇವತ್ತು ಮೇಡಮ್ ಅವರು ತಾರಕಾಂತಿ ಮೇಡಮ್ ಇದ್ರು, ಆಮೇಲೆ ಈಗ ಬಾಲಕೃಷ್ಣ ಸರ್ ಇದ್ದಾರೆ. ನಾಳೆ ಸೋಮವಾರ ಸೋಷಿಯಾಲಜಿ ಎಕ್ಸಾಮ್ ಇದೆ, ನಾಳೆ ಮ್ಯಾಥ್ಸ್ ಮತ್ತೆ ಅಕೌಂಟೆನ್ಸಿ ಇದೆ. ಟೀಚರ್ಸ್ ಹಿಂದಿನ ದಿವಸ ಬಂದು ಮಕ್ಕಳನ್ನೊಂದಷ್ಟು ಜನರು ಯಾರು ಕ್ಲಾಸಲ್ಲಿ ಹಿಂದುಳಿದವರಿದ್ದಾರೆ ಅವರನ್ನು ಕೂತ್ಕೊಳಿಸಿ ಅವರೊಂದು ಪಾಸ್ ಆಗ್ಬೇಕು, ಒಳ್ಳೆ ಅಂಕಗಳನ್ನು ತೆಗಿಬೇಕು. ನಮ್ಮದು ಬರೇ ಪಾಸ್ ಅಲ್ಲ, ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಒಳ್ಳೆಯ ಅತ್ಯುನ್ನತ ಶ್ರೇಣಿಯನ್ನು ತೆಗಿಬೇಕು. ಅದು ನಮ್ಮ ಮ್ಯಾನೇಜ್ಮೆಂಟ್ ಹೇಳುದು ಅದನ್ನೇ. ಅವರಿಗೊಂದು ಇದಿತ್ತು, ಪ್ರತಿ ವರ್ಷ ತೆಗಿಬೇಕು ಅಂತ. ಪ್ರತಿ ವರ್ಷ 100% ತೆಗಿತಾ ಇದ್ದೇವೆ. ಈಗ ಅವರು ಹೇಳುದು ಒಂದೇ, ಬರೀ 100% ಅಲ್ಲ, ಅದು ಅತ್ಯುನ್ನತ ಶ್ರೇಣಿಯನ್ನು ಪಡ್ಕೊಂಡಿರ್ಬೇಕು ಅಂತ. ಅದಕ್ಕೆ ಪ್ರಯತ್ನಿಸ್ತೇವೆ ನಾವು ಖಂಡಿತವಾಗಿ ಕೂಡ. ಕುಟುಂಬ ನಂದು 1993 ಮದುವೆ ಆದದ್ದು, ಪುತ್ತೂರು ಮಳವೇಲು ಮನೆತನ ಅಂತ. ಅಲ್ಲಿ ಉಮೇಶ್ ಅಂತ ಅವರು ಪುತ್ತೂರು, ಇದೇ ಇನ್ಸ್ಟಿಟ್ಯೂಷನ್, ಅಂದ್ರೆ ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘದ ಒಂದು ಭಾಗ ಅದು. ಅಂದ್ರೆ ಒಟ್ಟು ಶಾರದಾ ಹೈಸ್ಕೂಲು, ಶಾರದಾ PUC ಡಿಗ್ರಿ ಇತ್ತಲ್ಲ ಮೊದಲು, ಅದೊಂದು, ಮತ್ತೆ ಮಾಲಿಂಗೇಶ್ವರ ITI. ಆ ಮಾಲಿಂಗೇಶ್ವರ ITI ಅಲ್ಲಿ ಅವರು ಆಫೀಸ್ ಸೂಪರ್ಟೆಂಟ್ ಆಗಿ ಕೆಲಸ ಮಾಡಿ 2022ರಲ್ಲಿ ಅವರು 23ರಲ್ಲಿ ಅವರು ರಿಟೈರ್ಡ್ ಆದ್ರು. ಮಗಳು ಒಬ್ಳು ಮಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ಲು. ಆಮೇಲೆ ಇಂಜಿನಿಯರಿಂಗ್ ಆದ ಹಾಗೆ ಅವಳು ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಪ್ಲಿಲ್ಲ. ಕೊನೆಗೆ ಬಿಂದು ಫ್ಯಾಕ್ಟ್ರಿ ಪುತ್ತೂರಲ್ಲಿ, ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು ಸುಮಾರು 1.5 ವರ್ಷ. ಅವಳನ್ನು 23 ವರ್ಷ ಆಗುವಾಗಲೇ ಆಮೇಲೆ ಒಂದು ಒಳ್ಳೆ ಪ್ರಪೋಸಲ್ ಬಂತು. ಮುರುಳಿಯ ಮನೆತನ, ದುಷ್ಯಂತ ಅಂತ, ಅವನು ಚೆನ್ನೈಯಲ್ಲಿ ಲ್ಯಾಂಡ್ಮಾರ್ಕ್ ಕಂಪನಿಯಲ್ಲಿ MBA ಆಗಿ ಅವನು ಅದರಲ್ಲಿ ವರ್ಕ್ ಮಾಡ್ತಾ ಇದ್ದ HR ಆಗಿ. ಆಮೇಲೆ ಬೆಂಗಳೂರಿಗೆ ಬಂದರು. ಮತ್ತೆ ಮಗಳು ಕೂಡ ಬೆಂಗಳೂರಲ್ಲಿ ವರ್ಕ್ ಮಾಡಲಿಕ್ಕೆ ಪ್ರಾರಂಭಿಸಿದ್ದು, ಕ್ಯಾಬ್ ಜೆಮಿನಿ ಕಂಪನಿ, ಒಳ್ಳೆ ಕಂಪನಿಯಲ್ಲಿ. ಆಮೇಲೆ
ಕೊರೋನಾ ಟೈಮಲ್ಲಿ ಮಗು ಆಯಿತು. 2020 ಗಂಡು ಮಗು ಜ್ಯೋತಿರಾದಿತ್ಯ ಅಂತ ಹೆಸರು. ಆಮೇಲೆ ಅವರು 2 ವರ್ಷ ಕಳೆದು ಒಂದು ವರ್ಷ ಕಳೆದ ಹಾಗೆ ಅವರು ದುಬೈಗೆ ಹೋದರು. ಶಾರ್ಜಾದಲ್ಲಿದ್ದಾರೆ. ಅಲ್ಲಿ ಕೂಡ ಆಮೇಲೆ ಮಗಳು ಕೂಡ ಇಲ್ಲಿ ಜಾಬ್ ಬಿಟ್ಟು ದುಬೈಗೆ ಹೋದ್ರು. ಈಗ ಒಂದು ಮಗು ಇದೆ, ಇನ್ನೊಂದು ಮಗು ಇದೆ, 8 ತಿಂಗಳ ಮಗು, ಹೆಣ್ಣು ಮಗು, ಆರಾಧ್ಯ ಲಕ್ಷ್ಮಿ ಅಂತ. 2 ಜವಾಬ್ದಾರಿ, ಒಂದು ಮನೆ ಜವಾಬ್ದಾರಿ ಇದೆ, ಜೊತೆಗೆ ವಿದ್ಯಾಸಂಸ್ಥೆಯ ಜವಾಬ್ದಾರಿ ಕೂಡ ಇದೆ. ಎರಡನ್ನು ಕೂಡ ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ರಿ? ಇನ್ನೊಂದು ಬಹಳ ದೂರದಿಂದ ಪುತ್ತೂರಿಂದ ಬರಬೇಕು. ಹೌದು. ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಅದು ಹೇಗೆ ಅಂತ ಹೇಳಿದ್ರೆ, ನಮಗೆ ಅಂದ್ರೆ ನಮ್ಮ ಜಾಬಿಗೆ ನಾವು ಯಾವತ್ತೂ ಕೂಡ ಏನು ಅದಕ್ಕೆ ಆ ಟೈಮ್ ಸೆನ್ಸ್ ಏನು ಅಂತ ರಜೆ ಹಾಕಬಾರ್ದು. ಮತ್ತೆ ದೂರದಿಂದ ಬರುದು ಅಂದ್ರೆ ಕೆಲವು ಕಾರಣಗಳಿತ್ತು, ಅಷ್ಟು ಬೇಗ ಬಸ್ ಇಲ್ಲ ಅದಿಲ್ಲ ಅಂತ. ನಾನು ಅಲ್ಲಿಂದ ನಮ್ಮಂದ್ರೆ ಈಗ ನಾನು ಪುತ್ತೂರಲ್ಲಿ ನಾವಿದ್ದೇವೆ. ಮೊದಲು ಮಳವೇಲು ಅಂತ ಹೇಳಿದ್ರೆ ಸುಮಾರು ಬೆಳ್ಳಿಪಾಡಿ ಆ ಕಡೆ, ನಿಮಗೆ ಗೊತ್ತಿಲ್ಲ. ಪುತ್ತೂರಿಂದ ಒಂದು 9 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ನಾನು ಬೈಕಲ್ಲಿ ಬಂದು ಮತ್ತೆ ಬಸ್ಸಲ್ಲಿ, ಆಗ ತಿಪ್ಟೂರು ಬಸ್ ಒಂದೇ ಬಸ್ ಇದ್ದದ್ದು, ಬೆಳಿಗ್ಗೆ 8:15 ಗಂಟೆಗೆ. ನಾನಿಲ್ಲಿ 8 ಕಾಲಕ್ಕೆ, ಇಲ್ಲಿ 9 ಕಾಲರೊಳಗೆ ನಾನು ಇರ್ತಿದ್ದೆ. ವೆಂಕಟನಗೌಡ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಓ ನೀ ದೂರಂದ ಬಂದಳಲ್ಲ, ಇಲ್ಲಿಯೋ ಯಾರು ಬಾತೇ ಇಲ್ಲ ಇಲ್ಲಿ ಅಂತ ಹೇಳುವಂತ ಮಾತನ್ನು ಯಾವಾಗ್ಲೂ ಅವ್ರು ಹೇಳಿಕ್ಕುಂಟು. ಆ ಟೈಮನ್ನು ಬೇಕಾದ್ರೆ ಎಲ್ಲರ ಹತ್ರ ಕೇಳಿ, ಆ ಟೈಮನ್ನು ಇವತ್ತು ಬಿಟ್ಟು ಕೊಡ್ಲಿಲ್ಲ ನಾನು. 8:45, 9 ಗಂಟೆ ಒಳಗಡೆ ನಾನು ಈ ಕಾಲೇಜ್ ಒಳಗಡೆ ಇರ್ತೇನೆ. ಬಸ್ಸಲ್ಲೇ ಬರುದು ಹೋಗುದು, ಬಸ್ಸಲ್ಲೇ ಬರುದು ಹೋಗುದು. ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು, ತೋಟ ಇದೆ ನಮಗೆ, ಅಲ್ಲಿ ಒಂದು ಮನೆ ಇದೆ. ಬಹುಶಃ ತಮ್ಮ ವೃತ್ತಿನಿಷ್ಠೆ, ತಮಗೆ ಅವಾರ್ಡ್ ಬರುವುದಕ್ಕೆ ಆ ವೃತ್ತಿನಿಷ್ಠೆ ಕೂಡ ಒಂದು ಕಾರಣ. ಸಮಯ ಪಾಲನೆ ಇರ್ಬೋದು, ಅಥವಾ ಮೌಲ್ಯಗಳಿರ್ಬೋದು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಶಿಕ್ಷಕ ಪರಂಪರೆಯಲ್ಲಿ ಬೆಳೆದಂತಹ ಒಂದು ಕುಟುಂಬ ಈ ಕ್ಷಣದಲ್ಲಿ ಈ ವೃತ್ತಿಯ ಬಗ್ಗೆ ಸಾರ್ಥಕತೆಯನ್ನು ಕಾಣ್ತಾ ಇದ್ದೀರಾ? ಖಂಡಿತ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಅಪ್ಪ ಇರ್ಬೇಕಿತ್ತು ಅಂತ ಅನಿಸ್ತದೆ ಮಗಳ ಬೆಳವಣಿಗೆ. ಖಂಡಿತ ಅಲ್ಲ, ಅವ್ರು ಇಷ್ಟು ವರ್ಷ ಇರ್ಲಿಕ್ಕೆ ಸಾಧ್ಯವೂ ಇಲ್ಲ, ಆದ್ರೂ ಮೊನ್ನೆ ನನಗೆ ಹಾಗೆ ಅನ್ನಿಸಿತು. ಓಕೆ, ಅದೇ ಈಗಾಗಲೇ ಹೇಳಿದ ಹಾಗೆ ಮುಂದಿನ ತಿಂಗಳು ವಿಶ್ರಾಂತಿಯ ಜೀವನ. ಹೌದು. ಮುಂದಿನ ಕನಸೇನಾದ್ರೂ? ಇಲ್ಲ, ನಾವು ಮನೆಯಲ್ಲೇ ಆರಾಮವಾಗಿ ಇರ್ಬೇಕು ಅಂತ ಇದ್ದೇನೆ. ಯಾಕೆಂದ್ರೆ ವೃತ್ತಿ ಜೀವನದಲ್ಲಿ ನಾವು ಸ್ವಲ್ಪ ಬ್ಯುಸಿ ಆಗಿರ್ತೇವೆ. ಮನೆಯಲ್ಲಿ ನಮ್ಮ ಗಂಡ ಮಕ್ಕಳು, ತೋಟ, ಹಾಗೆ ಇರ್ಬೇಕು. ಅಥವಾ ಸಮಾಜ ಸೇವೆ ಏನಾದ್ರು ಮಾಡ್ಬೇಕಂದ್ರೆ, ನನ್ನ ಹಸ್ಬೆಂಡ್ ಅವರು AVG ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಸ್ವಲ್ಪ ಅವರನ್ನು ಬ್ಯುಸಿ ಮಾಡಿಕೊಂಡಿದ್ದಾರೆ. ಅವರು AVG ಸೊಸೈಟಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ, ರಾಟ್ರಿ ಸಂಸ್ಥೆಯಲ್ಲಿದ್ದಾರೆ, HF ಅಲ್ಲಿದ್ದಾರೆ. ಹೀಗೆ ಅವರೊಂದು ಸ್ವಲ್ಪ ಎಲ್ಲದರಲ್ಲೂ ಸಮಾಜ ಸೇವೆ ಎಲ್ಲಿ ಮಾಡಿಕೊಂಡಿದ್ದಾರೆ. ಅಂತ ಅವಕಾಶಗಳೇನಾದ್ರೂ ಇದ್ರೆ, ಸಮಾಜ ಸೇವೆ ಮಾಡುವಂತ ಅವಕಾಶಗಳಿದ್ರೆ ಅಂತದಲ್ಲಿ ಸೇರಿಕೊಳ್ಳೋದು. ಪುತ್ತೂರಲ್ಲಿ ನೀವು ಮೆಟ್ಟಿಲಿಡಿದು ಹೋಗುವಂತಹ ಈ ವಿದ್ಯಾಸಂಸ್ಥೆಯ ಬಗ್ಗೆ ಬಹುಶಃ ನಾನು ಈಗಾಗಲೇ ಹೇಳಿದ ಹಾಗೆ ನಿವೃತ್ತರಾಗ್ತೀರಿ. ಆ ಕ್ಷಣದಲ್ಲಿ ವಿದ್ಯಾಸಂಸ್ಥೆಯ ಬಗ್ಗೆ ಒಮ್ಮೆ ಹಿಂದಿರುಗಿ ನೋಡಿದಾಗ ಏನ್ ಅನ್ನಿಸ್ತದೆ? ಎತ್ತರಕ್ಕೆ ಬೆಳೆದಿದೆ ಅಂತ ಅನ್ನಿಸ್ತದೆ. ತುಂಬಾ ಎತ್ತರಕ್ಕೆ ಬೆಳೆದಿದೆ. ಇನ್ನು ಮುಂದೆ ಕೂಡ ನಮ್ಮನ್ನು ಈಗ ನಾನು ಅವಾರ್ಡ್ ಬರ್ಬೇಕು ಅಂತ ಹೇಳಿದ್ರೆ, ಈ ಸಂಸ್ಥೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಸಂಸ್ಥೆ ನನಗೆ ತುಂಬಾ ಕೊಟ್ಟಿದೆ, ನನ್ನ ಬದುಕಿಗೆ ತುಂಬಾ ಕೊಟ್ಟಿದೆ ನನಗೆ. ನಾನು ಕುರುಂಜಿ ವೆಂಕಟರಮಣ ಗೌಡ್ರನ್ನು ಪ್ರತಿದಿನ ನೆನಪಿಸಿಕೊಳ್ತೇನೆ. ಮತ್ತೆ ಈಗಿನ ಆಡಳಿತ ಮಂಡಳಿ, ನನ್ನೆಲ್ಲ ಸ್ಟಾಫ್, ವಿದ್ಯಾರ್ಥಿಗಳು ಎಲ್ಲ ಸಿಕ್ಕಾಗ ಮಾತಾಡೋದು ಎಲ್ಲವೂ ಕೂಡ ನನ್ನ ಬದುಕು ಸಾರ್ಥಕ್ಯ, ಧನ್ಯೋಸ್ಮಿ ಅಂತ ಅಂದ್ಕೊಳ್ತೇನೆ ನಾನು ಅಷ್ಟೇ. ಮೇಡಮ್, 3.5 ದಶಕಗಳ ಕಾಲ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ವೃತ್ತಿ ಸಂದಿದೆ, ಸೇವೆ ಸಂದಿದೆ. ಈ ಕ್ಷಣದಲ್ಲಿ ಶಿಕ್ಷಣ ಕ್ಷೇತ್ರ ಎನ್ನುವಂಥದ್ದು ತುಂಬಾ ಅಗಾಧವಾಗಿರುವಂಥದ್ದು, ಕಾಲ ಕಾಲಕ್ಕೆ ಬದಲಾವಣೆಯನ್ನು ಕಾಣುವಂಥದ್ದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಪದವಿ ಪೂರ್ವ ಅಥವಾ ಈ ಒಂದು ಪದವಿ ಶಿಕ್ಷಣ ಕ್ಷೇತ್ರ ಯಾವ ರೀತಿ ಬದಲಾವಣೆಯನ್ನ ಕಂಡಿದೆ ಮತ್ತು ಹೇಗಿದೆ ಅಂತ ತಮ್ಮ ಅಭಿಪ್ರಾಯ? ಅಂದ್ರೆ ಹಿಂದಿನ ಕಾಲದಲ್ಲಿ ಯೋಚನೆ ಮಾಡಿದ್ರೆ, ನಾವೊಂದು ಲೆಕ್ಚರ್ ಆಗಿ ನಾವು ಯೋಚನೆ ಮಾಡೋದಿದ್ರೆ, ನಿಮಗೂ ಗೊತ್ತಿರ್ಬೋದು, ಆಗ ಓದ್ಲಿಕ್ಕೆ ತುಂಬಾ ಇತ್ತು. ಒಂದು ನಿಮಗೆ ಗೊತ್ತಿದೆ, ಡಿಗ್ರಿಯಲ್ಲೆಲ್ಲ ನಾವು ಹೇಗೆ 20 ಮಾರ್ಕಿನ ಕ್ವಶನ್ ಅಂಥದ್ದೆಲ್ಲ. ಈಗ ಎಲ್ಲವೂ ಕೂಡ ಆಬ್ಜೆಕ್ಟಿವ್ ಟೈಪ್ಸ್, ನೇರವಾಗಿ ಹೇಳ್ಬೇಕು ಎಲ್ಲ ನೇರ ಉತ್ತರಗಳು. ಮಾರ್ಕ್ಸ್ ಕೂಡ ಹಾಗೆ. ಹಿಂದೆ ಕನ್ನಡದಲ್ಲೆಲ್ಲ 100 ಮಾರ್ಕ್ ತೆಗ್ದವರೇ ಇಲ್ಲ. ಈಗ ಕಳೆದ ವರ್ಷ 2-3 ಮಾರ್ಕ್ ತಗೊಂಡಿದ್ದಾರೆ. ಆದ ಕಾರಣ ಒಂದು ಈಗೆಲ್ಲ ಹೇಗೆ ಅಂದ್ರೆ, ನೇರವಾಗಿ ಪ್ರಶ್ನೆ ಕೇಳುದು, ಅದಕ್ಕೆ ನೇರ ಉತ್ತರ. ಅಲ್ಲಿ ವಿವರಣೆಗಳು ಕಡಿಮೆ ಆಗ್ತಾ ಇದೆ. ನನ್ನ ಲೆಕ್ಕದಲ್ಲಿ ಆಗಿನ ಕಾಲದಲ್ಲಿ
ತುಂಬಾ ನಾವು ಓದಿ ಯಾವುದು ಬರ್ತದೆ ಅಂತ ಗೊತ್ತಿಲ್ಲ. ಈಗ ಎಲ್ಲಿ ತನಕ ಅಂತ ಹೇಳಿದ್ರೆ ಏನು ಬ್ಲೂ ಪ್ರಿಂಟ್ ಅಂತ ಹೇಳ್ತೇವೆ ನಾವು, ಆ ಬ್ಲೂ ಪ್ರಿಂಟಿನ ಪ್ರಕಾರನೇ ಕ್ವಶನ್ ಪೇಪರ್ ಬರ್ತದೆ. ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ತುಂಬಾ ಕಡಿಮೆ ಅಂದ್ರೆ ಸುಲಭ ಇದೆ ಅಂತ ಹೇಳುದು ನಾನು. ಸುಲಭದಲ್ಲಿ ಮಾರ್ಕ್ಸ್ ಸ್ಕೋರಿಂಗ್, ಈಗ ತಲೆಯಲ್ಲಿ ಏನಿದೆ ಅನ್ನೋದಕ್ಕಿಂತ ಮಾರ್ಕ್ ಯಾರಿಗೆ ಜಾಸ್ತಿ ಇದೆ, ಜಾಸ್ತಿ ಬರ್ತದೆ ಅನ್ನುವಂಥದ್ದೇ ಮುಖ್ಯ ಆಗ್ತಾ ಇದೆ. ಅಲ್ಲಿ ಅವರ ಬೆಳವಣಿಗೆಗೆ ಕೌಶಲ್ಯಗಳು, ಉಳಿದ ಕೌಶಲ್ಯಗಳೆಲ್ಲ ಅಷ್ಟು. ಹೌದು, ನನಗೆ ಹಾಗೆ ಅನ್ನಿಸ್ತದೆ. ನನಗೆ ಬರೀ ಈಗ ಸೈನ್ಸ್ನವರಿಗೆ ಅಂದ್ರೆ ಬರೀ CET ನೀಟ್ ಬೋರ್ಡ್ ಎಕ್ಸಾಮ್ಗಳು ಮುಖ್ಯ ಆಗುದಿಲ್ಲ. CET ನೀಟ್ಗಳು ಅಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುದು ಅಂಕ ಕೇಂದ್ರಿತ ಆಗ್ತಾ ಇದೆ ಎನ್ನುವಂಥದ್ದು ಹಿಂದಿನ ಕಾಲಕ್ಕೆ ಯೋಚನೆ ಮಾಡಿದ್ರೆ ಹಾಗನ್ನಿಸ್ತದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಶ್ರೀಮತಿ ದಯಾಮಣಿ ಮೇಡಮ್ ಅವರ ಮಾತುಗಳು. ಅತ್ಯಂತ ಅರ್ಹವಾಗಿ ವಿದ್ಯಾರತ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಸುಮಾರು 3.5 ದಶಕದ ಈ ಒಂದು ಶಿಕ್ಷಣ ಕ್ಷೇತ್ರದ ಪಯಣ. ಯಾವತ್ತೂ ಕೂಡ ಪ್ರಶಸ್ತಿಯಿಂದ ದೂರ ಇದ್ದವರು, ಆದರೆ ಈಗ ಪ್ರಶಸ್ತಿ ಅವರನ್ನು ಅರಸಿಕೊಂಡು ಬಂದಿದೆ ಅತ್ಯಂತ ಅರ್ಹವಾಗಿ. ಸಹಜವಾಗಿ ಅವರ ಹಿರಿಯ ವಿದ್ಯಾರ್ಥಿಗಳಿಗೆ, ಈಗಿನ ವಿದ್ಯಾರ್ಥಿಗಳಿಗೆ, ಆಡಳಿತ ಮಂಡಳಿಗೆ, ಸಹೋದ್ಯೋಗಿಗಳಿಗೆ, ಅವರು ಹುಟ್ಟಿ ಬೆಳೆದ ಪರಿಸರಕ್ಕೆ, ಇಡೀ ಜಿಲ್ಲೆಗೆ ಕೂಡ ಒಂದು ಖುಷಿಯ ಮತ್ತು ಹೆಮ್ಮೆಯ ಅಭಿಮಾನದ ಕ್ಷಣಗಳು. ಖಂಡಿತವಾಗಿಯೂ ಇಂತಹ ಸಾಧಕೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಿದವರಿಗೂ ಕೂಡ ನಮ್ಮ ಅಭಿನಂದನೆಗಳು. ಇನ್ನಷ್ಟು ಕಾಲ ಅವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತರಾದರೂ ಕೂಡ ತನ್ನ ಸಲಹೆ ಮಾರ್ಗದರ್ಶನಗಳಿಂದ ಆಗಿರಲಿ ಎನ್ನುವುದು ನಮ್ಮ ಬಯಕೆ ಕೂಡ. ಇಷ್ಟೊತ್ತು ತಮ್ಮ ಮನದ ಮಾತುಗಳನ್ನು ನಮ್ಮ ವೀಕ್ಷಕರೊಂದಿಗೆ ತೆರೆದಿದ್ದಾರೆ. ಧನ್ಯವಾದಗಳು ಮೇಡಮ್. ಪ್ರಿಯ ವೀಕ್ಷಕರೇ, ಸಂಸ್ಥೆಯ ಪ್ರಾಂಶುಪಾಲರಿಗೆ ಪ್ರಶಸ್ತಿ ಬಂದಿರುವಂಥದ್ದು ಸಹಜವಾಗಿ ಅವರ ಎಲ್ಲ ಸಹೋದ್ಯೋಗಿಗಳಿಗೆ, ಉಪನ್ಯಾಸಕರಿಗೆ ಇರಬಹುದು ಅಥವಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಖುಷಿಯ ಕ್ಷಣ. ನಮ್ಮೊಂದಿಗೆ ಈ ಒಂದು ಶಾರದಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವೃಂದದವರು, ಸಿಬ್ಬಂದಿ ವರ್ಗದವರು ಎಲ್ಲ ಇದ್ದಾರೆ. ಹಿರಿಯ ಉಪನ್ಯಾಸಕರಾಗಿರುವಂತಹ ದಾಮೋದರ ಸರ್ ಇದ್ದಾರೆ. ಬಹುಶಃ ನಿಮ್ಗೆ ಕೂಡ ಒಂದು ಖುಷಿಯ ಕ್ಷಣ ಆಗಿರ್ಬೋದು. ಹೇಳಿ ಮೇಡಮ್ ಬಗ್ಗೆ. ಮೇಡಮ್ ಬಗ್ಗೆ ಹೇಳುದಾದ್ರೆ, ನಾವು ಮಂಗಳ ಗಂಗೋತ್ರಿ ಕೊಣಾಜೆಯಲ್ಲಿ ನಾನು, ಪ್ರಸನ್ನ ಸರ್ ಮತ್ತೆ ನಾವು ಎಲ್ಲರೂ ಬ್ಯಾಚ್ ಮೇಟ್ಸ್. ತದನಂತರ ನಾವು ಇಲ್ಲಿ ಪ್ರಸನ್ನ ಸರ್, ನಾನು, ಸೀತಾರಾಮ್ ಕೇವಳ KVG ಲಾ ಕಾಲೇಜಿಗೆ ಅಲ್ಲಿ ನಮ್ಮ ಸೇವೆಯನ್ನು ನಾವು ಪ್ರಾರಂಭ ಮಾಡಿದೆವು. ಹಾಗೆ ಇವರು ದಯಾಮಣಿ ಅವರು ಇಲ್ಲಿ ಶಾರದಾ ಕಾಲೇಜಿಗೆ ಇಲ್ಲಿ PU ವಿಭಾಗಕ್ಕೆ ಉಪನ್ಯಾಸಕರಾಗಿ ಅವರು ಸೇರ್ಪಡೆ ಆದ್ರು. ಆ ನಂತರ ಇಲ್ಲಿ ಕೆಲವು ಸ್ಥಾನ ನಮ್ಮ ಸಬ್ಜೆಕ್ಟ್ ಎಲ್ಲ ತೆರವಾದಾಗ ನಾವು ಇಲ್ಲಿ ಸೇರ್ಪಡೆ, ಪ್ರಸನ್ನ ಸರ್ ಬಂದ್ರು ಮೊದಲು. ಆ ನಂತರ ನಾನು 95ರಲ್ಲಿ ನಾನು ಬಂದೆ. ಅದರ ಜೊತೆಗೆ ಸೀತಾರಾಮ್ ಕೇವಳ ಅವರು ಇಲ್ಲಿ ಸೇರ್ಪಡೆ ಸೋಷಿಯಾಲಜಿಗೆ ಅವರು ಬಂದ್ರು. ಅಲ್ಲಿಂದ ನಂತರ ಅದೇ ನಾವು ಒಟ್ಟಿಗೆ ಎರಡು ಕಡೆ, ಆ ಕಡೆ ಈ ಕಡೆ ಅಂತ ನಾವು ಸೇವೆಯನ್ನ ಮಾಡ್ತಾ ಇದ್ದೆವು. ಅದ ಜೊತೆಯಲ್ಲಿ ಇನ್ನೊಂದು ಸಂತೋಷ ಏನು ಅಂತ ಕೇಳಿದ್ರೆ, ಅವರ ಅವರು ಕೂಡ ವಿವೇಕಾನಂದ ಕಾಲೇಜಿನಲ್ಲಿ ನಾವು ಡಿಗ್ರಿ ಮಾಡ್ಬೇಕಾದ್ರೆ ಅವರು ನಮ್ಮ ಸೀನಿಯರ್ ಆಗಿದ್ರು. ಅಲ್ಲಿಂದಲೇ ಸ್ನೇಹಿತರು ಕೂಡ ನಮಗೆ. ಇದೊಂದು ರೀತಿಯಲ್ಲಿ ಕೌಟುಂಬಿಕ ಸಂಬಂಧ ಬಾಂಧವ್ಯ ಇನ್ನೂ ಹೆಚ್ಚಿತ್ತು ನನಗೆ ಮೇಡಮ್ ಅವರ ಜೊತೆಯಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಒಂದು ಜರ್ನಿ, ನಾವೆಲ್ಲರೂ ಜೊತೆಯಾಗಿ ಒಂದು ರೀತಿ ನಮ್ಮ ಶಾರದಾ ಕಾಲೇಜಿನ ಕುಟುಂಬ ಅಂತ ಕರೆದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನಮ್ಮ ಹೈಸ್ಕೂಲ್ ವಿಭಾಗದವರು. ನಾವು ಒಂದೇ ಇದರಲ್ಲಿ ಸ್ಟಾಪ್ ರೂಮ್ ಅಲ್ಲಿ ಇದ್ದೆವು ಮೊದಲು. ಕಟ್ಟಡ ಎಲ್ಲ ವಿಸ್ತೃತ ಕಟ್ಟಡ ಆಗುವ ಮೊದಲು ಒಂದೇ ಕಡೆ ಇದ್ದವರು, ಒಂದು ಕುಟುಂಬದ ತರ ನಾವು ಇದ್ದೆವು. ನಮ್ಮ ಮಧ್ಯೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಏನ್ ಹೇಳ್ತಾರೆ ಜಗಳ ಅಥವಾ ವೈಮನಸ್ಸು ಅಂತದ್ದು ಬಂದದ್ದು ಬಹಳ ಕಡಿಮೆ. ಅದ ನಂತರ ನಾವು ಪ್ರತ್ಯೇಕ ನಮ್ಮದು ಶಾರದಾ ಹೈಸ್ಕೂಲ್ ಮತ್ತೆ ಶಾರದಾ ಮಹಿಳಾ ಕಾಲೇಜ್ ಅಂತ ಆಯ್ತು. ಈಗ ಶಾರದಾ PU ಕಾಲೇಜ್ ಆಗಿದೆ. ನಮ್ದು ಸ್ಟಾಪ್ ರೂಮ್ ಬೇರೆ ಆಯ್ತು. ಆದ್ರೂ ಅವರು ಅದೇ ಪ್ರಾರಂಭದಲ್ಲಿ ನಮ್ಮ ಕಮಲಾ ಬಾಲಚಂದ್ರ ಅವರು ಪ್ರಾಂಶುಪಾಲರಾಗಿದ್ರು. ಅವರು ಪ್ರಾಂಶುಪಾಲರಾಗಿದ್ದಾಗ ಕೂಡ ನಾವು ಉಪನ್ಯಾಸಕರಾಗಿ ನಮ್ಮ ಸೇವೆಯನ್ನ ಚೆನ್ನಾಗಿ ನಾವು ಮಾಡಿದ್ದೇವೆ. ತದನಂತರ ಶ್ರೀಮತಿ ದಯಾಮಣಿ ಅವರು ಪ್ರಾಂಶುಪಾಲರಾಗಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಈ ಸಂಸ್ಥೆಯ ಒಂದು ಶ್ರೇಯಾಭಿವೃದ್ಧಿಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಜೊತೆ, ಹಾಗೆ ನಮ್ಮ ಉಪನ್ಯಾಸಕ ವೃಂದದವರ ಜೊತೆ ಕೈ ಜೋಡಿಸಿಕೊಂಡು ಎಲ್ಲ ಹಂತಗಳಲ್ಲಿ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗುವಂತ ಒಂದು ಹಂತಕ್ಕೆ ಬರುವಲ್ಲಿ ಮತ್ತು ಉತ್ತಮ ಫಲಿತಾಂಶ, ನಿಮಗೆ ಗೊತ್ತೇ ಇದೆ, ಪತ್ರಿಕೆಯವರು ಸುದ್ದಿ ಮಾಧ್ಯಮದಲ್ಲಿ ನೀವೇ ಪ್ರಕಟ ಮಾಡ್ತೀರಿ ಅದನ್ನು.
ಪ್ರತಿ ಒಂದು 4-5 ವರ್ಷಗಳಲ್ಲಿ ಪ್ರತಿ ವರ್ಷ ನಮ್ಮ ಕಲಾ ವಿಭಾಗದಲ್ಲಿ ನಾವು ತಾಲೂಕಿಗೆ ಪ್ರಥಮ ಸ್ಥಾನ, ಹಾಗೆ ಕಳೆದ ವರ್ಷ 3 ವಿಭಾಗಗಳಲ್ಲಿ 100% ಫಲಿತಾಂಶ. ಸೊ ಈ ಬಾರಿ ಕೂಡ ನಾವು ಆ 100% ಫಲಿತಾಂಶವನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಕೊನೆ ಹಂತದಲ್ಲಿ ಆದ್ರೂ ಅವರಿಗೆ ಆ ಒಂದು ವಿದ್ಯಾರತ್ನ ಪ್ರಶಸ್ತಿ ಅವರನ್ನ ಅರಸಿಕೊಂಡು ಬಂದಿದೆ. ಇದು ನಮ್ಮ ಎಲ್ಲ ಅಧ್ಯಾಪಕ ವೃಂದ, ಹಾಗೆ ನಮ್ಮ ವಿದ್ಯಾರ್ಥಿ ವೃಂದ, ಹಾಗೆ ನಮ್ಮ ಆಡಳಿತ ಮಂಡಳಿಯವರಿಗೆ ನಮಗೆಲ್ಲರಿಗೂ ತುಂಬಾ ಸಂತೋಷವನ್ನ ಕೊಟ್ಟಿದೆ. ಕಳೆದ 24 ವರ್ಷದಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತವರು ಶ್ರೀಮತಿ ಸುಮತಿ ಅವರು. ದಿನಂಪ್ರತಿ ಒಡನಾಟ ಇರುವಂತವರು ಪ್ರಾಂಶುಪಾಲರೊಂದಿಗೆ, ದಯಾಮಣಿ ಮೇಡಮ್ ಅವರೊಂದಿಗೆ. ತಾವು ಹೇಗೆ ಕಾಣ್ತೀರಿ ಮೇಡಮ್? ಮೇಡಮ್ನ ಹೇಳುವುದಾದ್ರೆ, ಈಗ ಮೇಡಮ್ ಆಗಿ ನಾನು ಇಲ್ಲಿ ಬರ್ಲಿಕ್ಕೆ ಮೊದಲೇ ನನಗೆ ಅವರು ಪರಿಚಯ. ಅಂದ್ರೆ 1986-87ನೇ ಇಸವಿಯಲ್ಲಿ ನಾವು PUC ಮಾಡ್ತಾ ಇದ್ದಾಗ ಮೇಡಮ್ ಡಿಗ್ರಿ ಮಾಡ್ತಾ ಇದ್ರು ಇಲ್ಲಿ NMC ಯಲ್ಲಿ. ಆವಾಗ್ಲೇ ಪರಿಚಯ ಮೇಡಮ್. ಮತ್ತೆ ತುಂಬಾ ಒಳ್ಳೆಯ ಥ್ರೋಬಾಲ್ ಪ್ಲೇಯರ್ ಕೂಡ. ಅವರ ಟೀಮಲ್ಲಿ ನಾನು ಕೂಡ ಇದ್ದೆ. ಅವಾಗ್ಲಿಂದ ನಮ್ಗೆ ಅವರೊಟ್ಟಿಗೆ ಒಂದು ಆತ್ಮೀಯತೆ ಇತ್ತು. ಅದಾದ ನಂತರ ನಾನಿಲ್ಲಿ ಕಾಲೇಜಿಗೆ ಕೆಲಸಕ್ಕೆ ಸೇರಿದಾಗ ಎದುರು ಬದರಾಗಿ ಕುಳಿತುಕೊಳ್ಳುವ ಸನ್ನಿವೇಶ ಹೆಚ್ಚಾಗಿ, ಯಾಕೆಂದ್ರೆ ನಾನು ಆಫೀಸ್ ಕೆಲಸ ಮಾಡ್ತಾ ಇದ್ದೆ, ಮೇಡಮ್ ಪ್ರಾಂಶುಪಾಲರಾಗಿದ್ರು. ಆವಾಗ ಕೂಡ ಅಷ್ಟೇ, ಅವರು ಹೇಳಿದ ಕೆಲಸಗಳನ್ನು ನಾವು ಮಾಡುದು, ನಾವು ಕೆಲಸಗಳನ್ನ ತ್ವರಿತಗತಿಯಲ್ಲಿ ಸೇರಿಕೊಂಡು ಮಾಡುದು, ಯಾವುದೇ ಕೆಲಸಗಳಿಗೆ ತೊಂದರೆ ಆಗದಂತೆ ಎಲ್ಲವನ್ನ ಕ್ಲಪ್ತ ಸಮಯದಲ್ಲಿ ಮಾಡಿ ಮುಗಿಸ್ತಾ ಇದ್ದೆವು. ಮತ್ತೆ ಬೇರೆ ವಿಷಯ ಹೇಳುದಂದ್ರೆ ಅವರ ಶ್ರದ್ಧೆ, ಅವರ ನಿಷ್ಠೆ, ಮತ್ತೆ ಪಾಠ ಮಾಡೋದ್ರಲ್ಲಿ ಪರಿಶ್ರಮ, ಶಿಕ್ಷಣದಲ್ಲಿ ಆಸಕ್ತಿ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ, ವಿದ್ಯಾರ್ಥಿಗಳಿಗೆ ಕಷ್ಟ ಬಂದಾಗ ದುಃಖದ ಸಮಯದಲ್ಲಿ ಅವರ ಜೊತೆ ಇದ್ದು ಅವರನ್ನು ಸಂತೈಸಿ, ಅವರನ್ನ ತಪ್ಪು ದಾರಿ ಹಿಡಿದಾಗ ತಿದ್ದಿ ಹೇಳಿ ಸರಿದಾರಿಗೆ ಬರುವಂತೆ ಎಷ್ಟೋ ವಿದ್ಯಾರ್ಥಿಗಳು ನಾನು ಕಂಡ ಹಾಗೆ. ಕೆಲವೊಮ್ಮೆ ಮಕ್ಕಳ ಆ ಪ್ರಾಯದಲ್ಲಿ ಸಹಜ ಅವರು ಒಂದು ಬೇರೆ ಮನಸ್ಸಿನ ಒಂದು ದೌರ್ಬಲ್ಯಗಳಿರ್ತವೆ, ಅದನ್ನೆಲ್ಲ ಸರಿ ಮಾಡಿ ಒಳ್ಳೆಯ ದಾರಿಗೆ ತಂದು ಒಳ್ಳೆಯ ದಾರಿಗೆ ನಡೆಸಿದಂತ ಪ್ರಾಂಶುಪಾಲರು. ನಾನು ಹೇಳ್ತೇನೆ, ನೀವು ಮಾಡಿದ್ರೆ ಅದು ಮಕ್ಕಳು ಸರಿ ಆಗ್ತಾರೆ ಮೇಡಮ್ ಅಂತ ಹೇಳುವಂತ ಒಂದು ಒಳ್ಳೆಯ ಭಾವನೆ ನಮ್ಮಲ್ಲಿ ಇತ್ತು. ಅದೇ ರೀತಿ ಯಾರು ನಮ್ಮ ಸಹೋದ್ಯೋಗಿಗಳೊಂದಿಗೆ ಕೂಡ ಅಷ್ಟೇ ನಾಯಕತ್ವ ಗುಣ ಅವರಲ್ಲಿ ತುಂಬಾ ಇತ್ತು. ಯಾಕಂದ್ರೆ ಎಲ್ಲರನ್ನು ಒಟ್ಟು ಸೇರಿಸಿ ಒಂದು ಕೆಲಸವನ್ನ ಮಾಡಿಸುವುದು ಅಂತ ನಾಯಕತ್ವ ಗುಣ ಅವರಲ್ಲಿ ಇತ್ತು. ಮತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಪಾಠ ಹೇಳಿಕೊಡುವುದು ಅದು ಅವರ ಕರ್ತವ್ಯ ಕೂಡ. ಅಂತೂ ಆ ನಿಟ್ಟಿನಲ್ಲಿ ಶಾಲೆಯ, ನಮ್ಮ ಕಾಲೇಜಿನ ಹೆಸರನ್ನ ಒಂದು ಉನ್ನತ ಸ್ಥಾನಕ್ಕೆ ತರುವಲ್ಲಿ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ನಿಜವಾಗಿ ಅದು ಅವರ ಪರಿಶ್ರಮಕ್ಕೆ ಮತ್ತು ಅವರಿಗೆ ಅರ್ಹವಾಗಿಯೇ ಸಂದ ಪ್ರಶಸ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೂರು ಉಪನ್ಯಾಸಕರಾಗಿರುವಂತಹ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ದಯಾಮಣಿ ಅವರ ಊರಿನವರೇ, ಹೇಳಿ ಮೇಡಮ್. ನಾನು ಸಮಾಜಶಾಸ್ತ್ರ ಉಪನ್ಯಾಸಕನಾಗಿ ಸುಮಾರು 17 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಾನು ಕಂಡ ಹಾಗೆ ನಾನು ಬೇರೆ ಬೇರೆ ಕಡೆ ನಿಯೋಜನೆ ಅಥವಾ ಡೆಪ್ಯುಟೇಷನ್ ಹೋದಾಗ ನಾವು ಬೇರೆ ಬೇರೆ ಪ್ರಾಂಶುಪಾಲರ ಕೈ ಕೆಳಗೆ ಕೆಲಸವನ್ನು ಮಾಡಿದ್ದೇನೆ. ಈ ಎಲ್ಲ ಪ್ರಾಂಶುಪಾಲರನ್ನ ನೋಡಿದಾಗ ಇವರೊಂದು ಅದ್ಭುತವಾದಂತ ಒಂದು ಆಡಳಿತಾತ್ಮಕವಾಗಿ ಕೆಲಸವನ್ನು ಮಾಡುವವರು ಮತ್ತು ಒಳ್ಳೆಯ ಎಲ್ಲ ಒಂದು ಟೀಮ್ ವರ್ಕ್ ಆಗಿ ಅವರು ನಮ್ಮನ್ನ ನಡೆಸಿಕೊಳ್ಳುವಂತ ರೀತಿಯನ್ನ ನಾವು ನೋಡಿಕೊಂಡಾಗ ಬಹಳಷ್ಟು ಒಳ್ಳೆಯ ಪ್ರಾಂಶುಪಾಲರ ಗಿರಿಯನ್ನ ಇವರು ಹೊಂದಿದ್ದಾರೆ ಮತ್ತು ಇವರು ಈ ಒಂದು ಕರ್ತವ್ಯವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ನನಗೆ ಸಂತೋಷ ಆಗ್ತದೆ. ಈಗ ನಾವೆಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರಾಗಿ ನಮ್ಮನ್ನ ಅವರು ನೋಡಿಕೊಳ್ತಾರೆ ಮತ್ತು ಅದನ್ನ ಒಟ್ಟಿಗೆ ಕೊಂಡೊಯ್ಯುವಂತ ಒಂದು ಪ್ರಯತ್ನ ಕೂಡ ಅವರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಉಪನ್ಯಾಸಕರ ವರ್ಗ ತಂಡ ಆಗಿರ್ಬೋದು ಅಥವಾ ಯಾವುದೇ ವಿಚಾರ ಆಗಿರ್ಬೋದು, ಅವೆಲ್ಲರೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಕೆಲಸ ಮಾಡುವಂತ ಒಂದು ಅವರ ಚಾಕಚಕ್ಯತೆ ನನಗೆ ಬಹಳಷ್ಟು ಇಷ್ಟ ಆಗಿದೆ. ಯಾಕಂದ್ರೆ ನಾವು ನಮ್ಮ ತವರು ಊರಿನವರು ಯಾವ ಕೂಡ ಹೇಳು ನನ್ನನ್ನು ತಮ್ಮ ಅಂತ ಅವರು ಕರೀತಾರೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ನನಗೆ ಅವರ ಜೊತೆಗೆ ಒಂದು ಸೇವೆಯನ್ನ ಸಲ್ಲಿಸುವಂತ ಭಾಗ್ಯ ಅಂತ ಕೂಡ ಇದನ್ನ ತಿಳ್ಕೊಳ್ತಾರೆ. ವೀಕ್ಷಕರೇ, ತಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಿಗೆ ಪ್ರಶಸ್ತಿ ಬಂದಿರುವಂತದ್ದು ಸಹಜವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಖುಷಿ ಅಂತ ಅನ್ನಿಸಿದೆ. ನಮ್ಮೊಂದಿಗೆ ಈ ಒಂದು ವಿದ್ಯಾಸಂಸ್ಥೆ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅವರು ಅವರ ಖುಷಿಯನ್ನ ಯಾವ ರೀತಿ ಹಂಚಿಕೊಳ್ತಾ ಇದ್ದಾರೆ ಕೇಳೋಣ. ನನ್ನ ಹೆಸರು ಲಿಯಾ ತಸ್ಲಿಂ. ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ಕಲಿಯುತ್ತಿದ್ದೇನೆ. ನಮ್ಮ ಶಾಲೆಯ ಪ್ರಿನ್ಸಿಪಲ್ಗೆ ವಿದ್ಯಾರತ್ನ ಪ್ರಶಸ್ತಿ ಸಿಕ್ಕಿದೆ, ನಮಗೆ ತುಂಬಾ ಹೆಮ್ಮೆಯಾಗಿದೆ. ಅದೇ ರೀತಿ ನಮ್ಮ ಪ್ರಿನ್ಸಿಪಲ್ ಕ್ಲಾಸಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಹೊರಗಡೆ ಬಂದು ನಮ್ಮನ್ನು ಎಷ್ಟೇ ಆದ್ರೂ, ಎಷ್ಟು ಕೋಪದಲ್ಲಿ ಇದ್ರು ನಮ್ಮನ್ನು ಸರಿಯಾಗಿ ತಮ್ಮ ಮಕ್ಕಳಂತೆ ನೋಡ್ತಾರೆ. ಅದೇ ರೀತಿ ನಮಗೆ ಒಳ್ಳೆಯ ಶಿಕ್ಷಣ ಕೊಡ್ತಾರೆ. ಅದೇ ನಾವು ಎಂತ ತಪ್ಪು ದಾರಿಯಲ್ಲಿ ಹೋದ್ರೂ ನಮ್ಮನ್ನು ತಿದ್ದಿ ಸರಿಪಡಿಸಿಕೊಳ್ತಾರೆ. ನನ್ನ ಹೆಸರು ಮೌನಿಕಾ. ನಾನು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮ್ಮ ಮ್ಯಾಮ್ ನಮ್ಮ ಕಾಲೇಜಿಗೆ ಬ್ಯಾಕ್ ಬೋನ್ ಇದ್ದ ಹಾಗೆ. ಅವರು ತುಂಬಾ ಕಷ್ಟಪಡುತ್ತಾರೆ ನಮ್ಮ ಕಾಲೇಜಿಗೋಸ್ಕರ ಮತ್ತು ಅವರು ಕ್ಲಾಸಲ್ಲಿ ಹಾಗೂ ಎಲ್ಲದರಲ್ಲೂ ಸಹ ನಮಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಹೆಸರು ಹವ್ಯಶ್ರೀ. ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದೇನೆ.
ನಮ್ಮ ಮ್ಯಾಮ್ ಎಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿರಬೇಕು ಅಲ್ಲಿ ಮಾತ್ರ ಸ್ಟ್ರಿಕ್ಟ್ ಆಗಿರ್ತಾರೆ. ಉಳಿದ ಟೈಮಲ್ಲಿ ಎಲ್ಲರಿಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲದಕ್ಕೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಹೆಸರು ಶ್ರೇಯಕ್ಕೆ, ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಪ್ರಿನ್ಸಿಪಾಲ್ ನಮ್ಮ ಜೊತೆ ಶಿಕ್ಷಕರಾಗಿ, ಒಳ್ಳೆ ಫ್ರೆಂಡ್ ಆಗಿ, ತಾಯಿಯಂತೆ ಹಾಗೂ ನಮ್ಮ ಸ್ಪೋರ್ಟ್ಸ್ ವಿಷಯದಲ್ಲೂ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೆ ಗ್ರೌಂಡಲ್ಲಿ ಆಟ ಆಡ್ತಿರುವಾಗ ನಮ್ಮೊಟ್ಟಿಗೂ ಬಂದು ಥ್ರೋಬಾಲ್ ಎಲ್ಲ ಆಟ ಆಡ್ತಾರೆ. ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾರೆ. ಇವರಿಗೆ ವಿದ್ಯಾರತ್ನ ಪ್ರಶಸ್ತಿ ಬಂದಿರೋದು ನಮಗೆಲ್ಲ ತುಂಬ ಖುಷಿ ಇದೆ. ವೀಕ್ಷಕರೇ, ನಾವು ನಿಂತಿರುವಂತಹ ಈ ಒಂದು ಪ್ರದೇಶ ದಶಕಗಳ ಕಾಲ ಈ ಸುಳ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನ ಕೊಟ್ಟಿರುವಂತದ್ದು. ಅದರ ಪ್ರಾಂಶುಪಾಲರಿಗೆ ಪ್ರಶಸ್ತಿ ಬಂದಿರುವಂತದ್ದು. ಸಹಜವಾಗಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಕೊನೆಯದಾಗಿ ಎಲ್ಲ ಹೇಳ್ತಾ ಇದ್ರು ಮೇಡಮ್ ಹಾಡು ಹೇಳ್ತಾರೆ ಅಂತ. ನಾನು ಆರಂಭದಲ್ಲಿ ಕೇಳಲಿಕ್ಕೆ ಮರೆತೆ, ನಿಮ್ಮ ಉಳಿದ ಹಾಬೀಸ್ ಏನು ಶಿಕ್ಷಣ ಕ್ಷೇತ್ರ ಬಿಟ್ರೆ? ಹಾಡು ಹೇಳ್ತೇನೆ ನಾನು ಚಿಕ್ಕಂದಿನಲ್ಲೇ ಏನು ಗ್ರೂಪ್ ಸಾಂಗ್ಗಳು ಡ್ಯಾನ್ಸ್ ಮಾಡ್ತಿದ್ದೆ. ನಿಮಗೆ ಗೊತ್ತಿದೇನು, ನಿಮ್ಮ ಅಕ್ಕ ಎಲ್ಲ ಅಲ್ಲಿ ಇದ್ರು. ನಾವು ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಆಮೇಲೆ ಥ್ರೋಬಾಲ್ ನನ್ನ ತುಂಬಾ ಇಷ್ಟವಾದಂತಹ ಒಂದು ಕ್ರೀಡೆ. ಶ್ರೇಯಾ ಹೇಳಿದ್ಲಲ್ಲ, ನಾವು ಯೂನಿವರ್ಸಿಟಿ ಪ್ಲೇಯರ್ ನಾನು. ಮತ್ತೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇದ್ದೆ ನಾನು. 4 ಸಾಲು ಹೇಳಿ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ, ಅಣ್ಣ ಬರಲಿಲ್ಲ ಕರಿಯಾಕ. ಸುವನಲಿ ಸುವಾಲಿ, ಸುವನಲಿ ಸುವಾಲಿ, ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಬಂಡಿಯ ಮೇಲೆ ಹೇರಿಕೊಂಡು ಕೊಂಡು ಹೋಗೆನ ತವರಿಗೆ ನಾನು, ಕೊಂಡು ಹೋಗೆನ ತವರಿಗೆ ನಾನು. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ, ಅಣ್ಣ ಬರಲಿಲ್ಲ ಕರಿಯಾಕ. ಸುವಲಾಲಿ ಸುವಾಲಿ, ಸುವಲಾಲಿ ಸುವಾಲಿ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಈ ಸುಳ್ಯದ ಶಾರದಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ದಯಾಮಣಿ ಮೇಡಮ್ ರಾಜ್ಯ ಮಟ್ಟದ ಪ್ರಶಸ್ತಿಯಿಂದ ಭಾಜನರಾಗಿರುವಂತಹ ಈ ಒಂದು ಕ್ಷಣದಲ್ಲಿ ಸಂತಸದ ಕ್ಷಣಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅವರ ವಿದ್ಯಾಸಂಸ್ಥೆಯವರೆಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ. ಈ ಒಂದು ಮಾದರಿ ವಿದ್ಯಾಸಂಸ್ಥೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕುಜಳಕ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕರೇ.